शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದದಲ್ಲಿ 2ನೇ ಸೂತ್ರದ ಬಗ್ಗೆ ಈಗ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನನು ತವ ದೇಹಾದಿ ಸಂಯುಕ್ತಸ್ಯಾಪಿ ಆತ್ಮನಃ ವಿಜ್ಞಾನ ಸ್ವರೂಪ ಮಾತ್ರ ವ್ಯತಿರೇಕೇಣ ಪ್ರವೃತ್ತ್ಯನುಪಪತ್ತೇಃ ಅನುಪಪನ್ನಂ ಪ್ರವರ್ತಕತ್ವಂ ಇತಿ ಚೇತ್. ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಬರೀ ಇಲ್ಲಿ ವೇದಾಂತಿಗಳನ್ನು ಕುರಿತು ಕೇಳ್ತಾ ಇದ್ದಾನೆ. ಇಲ್ಲಿ ಆತ್ಮ ಅಂತಂದ್ರೆ ದೇಹಾದಿ ಸಂಬಂಧ ಉಳ್ಳವದಾನ ಅಂತ. ಯಾಕ ದೇಹಾದಿ ಸಂಬಂಧ ಉಳ್ಳವನಾದಾಗಲೇ ಎಲ್ಲ ವ್ಯವಹಾರ ನಡೀತಾವಲ್ಲ. ಇದಕ್ಕೆ ದೇಹ ಜಡ ಆಗಿಬಿಡ್ತೈತಿ. ಇವಾಗ ದೇಹಕ್ಕೆ ಆತ್ಮನ ಸಂಬಂಧ ಆದಾಗಲೇ ಇದು ಚೈತನ ಉಳ್ಳದ್ದಾಗಿ ಕೆಲಸ ವ್ಯವಹಾರ ಮಾಡ್ತೈತಿ. ಇದ್ರು ಅದಕ್ಕೆ ಅವು ಪೂರ್ವ ಪಕ್ಷಿ ಅಂತಾನ, ನಿಮ್ಮ ಮತದೊಳಗ ಆತ್ಮ ದೇಹಾದಿ ಸಂಬಂಧ ಉಳ್ಳವನದಾನ, ಆದರೂ ಕೂಡ ಅವ ಹೇಗಿದ್ದಾನೆ ಅಂತಂದ್ರೆ ಅವನು ಕೇವಲ ವಿಜ್ಞಾನ ಸ್ವರೂಪ ಮಾತ್ರ. ಕೇವಲ ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ ಉಳ್ಳವನು ಅಂತ. ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾರಲ್ರಿ. ಪ್ರಜ್ಞಾನ ಸ್ವರೂಪನಾಗಿರ್ತಕ್ಕಂಥವನು ಅಂತ. ಕೇವಲ ವಿಜ್ಞಾನ ಸ್ವರೂಪ, ಕೇವಲ ಜ್ಞಾನ ಸ್ವರೂಪ ಅಂತ. ವ್ಯತಿರೇಕೇನ ಪ್ರವೃತ್ತಿಯನುಪಪತ್ತೇಹಿ, ಮತ್ತ ಅವನಲ್ಲಿ ಪ್ರವೃತ್ತಿ ಅನ್ನುವಂತಹದ್ದೇ ಉಂಟಾಗುವುದಿಲ್ಲ ಅಂತ. ಯಾಕಂದ್ರೆ ಅವನು ಕೇವಲ ವಿಜ್ಞಾನ ಸ್ವರೂಪನಾಗಿರುವುದರಿಂದ ಅಲ್ಲಿ ಬೇರೆ ಪ್ರವೃತ್ತಿ ಅನ್ನುವಂತಹದ್ದು ಅವನಿಗೆ ಹೊಂದುವುದೇ ಇಲ್ಲ ಅಂತ. ಮತ್ತ ಅವನು ಪ್ರವರ್ತಕ ಅನ್ನುವಂತಹದ್ದನ್ನು ನೀವು ಹೇಗೆ ಹೇಳ್ತಾ ಇದ್ದೀರಿ? ವ್ಯತಿರೇಕೇನ ಪ್ರವೃತ್ತಿ ಅನುಪತ್ತೇಃ ಅನುಪಪನ್ನಂ ಪ್ರವರ್ತಕತ್ವಂ ಅನುಪಪನ್ನಂ ಅಂತ. ಅವನು ಪ್ರವರ್ತಕ ಅನ್ನುವಂತಹದ್ದೇ ಇಲ್ಲಿ ಹೊಂದುವುದಿಲ್ವಲ್ಲ. ಯಾಕಂದ್ರೆ ಕೇವಲ ಅವನು ವಿಜ್ಞಾನ ಸ್ವರೂಪನೇ ಆಗಿರುವುದರಿಂದ ಇಲ್ಲಿ ಮತ್ತೊಂದು ಅವನಿಗೆ ಪ್ರೇರಣಾ ಮಾಡ್ತಕ್ಕಂಥದ್ದೇ ಇಲ್ಲ ಅಂತ. ಅದಕ್ಕೆ ವ್ಯತಿರೇಕೇಣ ಅಂತ ಹೇಳ್ತಾರೆ. ಅವನು ದೇಹಾದಿ ಸಂಬಂಧವುಳ್ಳವನಾಗಿದ್ರೂ ಕೂಡ ಅವನು ಕೇವಲ ವಿಜ್ಞಾನ ಸ್ವರೂಪ ಮಾತ್ರನಾಗಿರುವುದರಿಂದ ಅವನಲ್ಲಿ ಯಾರೇ ಪ್ರವೃತ್ತಿ ಅನ್ನುವಂತಹದ್ದು ಅವನಲ್ಲಿ ಹೊಂದುವುದಿಲ್ವಲ್ಲ ಅಂತ. ಹೀಗೆ ಅವನು ಸಾಂಖ್ಯನಾಗಿರ್ತಕ್ಕಂಥವನು, ಅವನೇ ಪೂರ್ವಪಕ್ಷಿ ನಮಗಿಲ್ಲಿ. ಅವನು ಆಕ್ಷೇಪ ಅನ್ನುವಂತಹದ್ದನ್ನು ಮಾಡಿದ್ರೆ ಅದಕ್ಕೆ ಈಗ ಪರಿಹಾರವನ್ನ ಕೊಡ್ತಾ ಇದ್ದಾರೆ ಅವರು. ನ ಅಯಸ್ಕಾಂತವತ್ ರೂಪಾದಿವಚ್ಚ ಪ್ರವೃತ್ತಿರಹಿತಸ್ಯಾಪಿ ಪ್ರವರ್ತಕತ್ವ ಉಪಪತ್ತೇಃ. ಇಲ್ಲಿ ಅಯಸ್ಕಾಂತವತ್ ರೂಪಾದಿವಚ್ಚ ಅಂತ ಇಲ್ಲಿ 2 ಉದಾಹರಣೆ ಕೊಡ್ತಾ ಇದ್ದಾರೆ. ಉದಾಹರಣೆ ಕೊಟ್ಟು ನಮಗೆ ತಿಳಿಸ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಯಥಾ ಅಯಸ್ಕಾಂತ, ಹೇಗೆ ಒಂದು ಅಯಸ್ಕಾಂತ, ಅದಕ್ಕೆ ಸೂಜಿಗಲ್ ಅಂತ ಕರೀತಾರ. ಕೆಲವರು ಸೂಜಿಗಲ್ ಅಂತಾರ, ಕೆಲವರು ಅಯಸ್ಕಾಂತ ಅಂತಾರ. ಆ ಅಯಸ್ಕಾಂತ ಅನ್ನುವಂತಹದ್ದು ಸ್ವಯಂ ಪ್ರವೃತ್ತಿರಹಿತ ಅಪಿ. ಆ ಅಯಸ್ಕಾಂತ ಅನ್ನುವಂತ ಮಣಿ ಏನದ ಅದು ಸ್ವತಃ ಅದು ಪ್ರವೃತ್ತಿ ಅನ್ನುವಂಥದ್ದು ಅದರೊಳಗೆ ಇಲ್ಲ. ಅಯಸ್ಕಾಂತ ಮಣಿಯನ್ನ ನಾವು ತಂದಿಟ್ರೆ, ಸೂಜಿಗಲ್ ನಾವು ಇಟ್ಬಿಟ್ರೆ ಅದರೊಳಗೆ ಸ್ವತಃ, ಯಾಕೆ ಅದು ಕೂಡ ಜಡಾನೇ, ಅದು ಅದರಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಇಲ್ಲದೆ ಇದ್ರೂ ಕೂಡ ಸ್ವಯಂ ಪ್ರವೃತ್ತಿರಹಿತ ಅಪಿ ಅಯಸಃ ಪ್ರವರ್ತಕೋ ಭವತಿ. ಅಯಸಃ ಅಂದ್ರೆ ಈ ಕಬ್ಬಿಣದ ಚೂರುಗಳು ಇರ್ತಾವ ನೋಡ್ರಿ, ಸೂಜಿ ಆಗಲಿ ಕಬ್ಬಿಣದ ಚೂರುಗಳಾಗಲಿ ಅದರ ಪಕ್ಕದಲ್ಲಿ ಇಟ್ಬಿಟ್ರೆ ಅವು ಅತ್ತಾಗಿತ್ತಾಗ ಹೊಯ್ದಾಡ್ತಾವ, ಅತ್ತಾಗಿತ್ತಾಗ ಚಲಿಸ್ತಾವ. ಅಂದ್ರೆ ಅಲ್ಲಿ ಅಯಸ್ಕಾಂತ ಅನ್ನುವಂತಹದ್ದು ಅದನ್ನ ಪ್ರೇರಣೆ ಮಾಡ್ತದೇನು ಅಂತಂದ್ರೆ ಇಲ್ಲ. ಅದು ಸ್ವತಃ ಅದು ಏನೈತಿ ಪ್ರವೃತ್ತಿ ರಹಿತನ ಅದದು. ಯಾವುದು ಸೂಜಿಗಲ್ ಅನ್ನುವಂತಹದ್ದು
ಹ್ಮ್ ಅದು ಪ್ರವೃತ್ತಿ ರಹಿತವೇ ಆಗಿದ್ರೂ ಕೂಡ ಹ್ಮ್ ಆ ಒಂದು ಕಬ್ಬಿಣದ ಚೂರುಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಹ್ಮ್ ಅವು ಪ್ರವೃತ್ತಿ ಉಳ್ಳವುಗಳಾಗ್ತಾ ಇದ್ದಾವೆ ಅಂತ. ಅದರ ಹ್ಮ್ ಸಮೀಪದಲ್ಲಿ ಬಂದಿರತಕ್ಕಂಥ ಕಬ್ಬಿಣದ ಹ್ಮ್ ಚೂರುಗಳು ಏನಾಗ್ತಾವು ಹ್ಮ್ ಅತ್ತಾಗಿತ್ತಾಗ ಪ್ರವೃತ್ತಿಯನ್ನು ಹೊಂದ್ತಾ ಇದ್ದಾವೆ ಅಂತ. ಹೌದು. ಇನ್ನೊಂದು ರೂಪಾದಿವಚ್ಚ ಅಂತ ಹೇಳಿದ್ರಲ್ರಿ, ಹ್ಮ್ ರೂಪಾದಿಗಳಂತೆ ಅಂತ. ಹ್ಮ್ ಹೇಗೆ ಅಂತಂದ್ರೆ ಹ್ಮ್ ಯಥಾವಾ ರೂಪಾದಯೋ ವಿಷಯಾ, ಹೇಗೆ ರೂಪಾದಿ ವಿಷಯಗಳು ಹ್ಮ್ ಅಂದ್ರೆ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಹೇಳ್ತೇವಲ್ರಿ, ಹ್ಮ್ ಈ ವಿಷಯಗಳು ಕೂಡ ಏನದಾವು ಸ್ವಯಂ ಪ್ರವೃತ್ತಿ ರಹಿತವಾಗಿ ಅದಾವು. ಹ್ಮ್ ಅವುಗಳಲ್ಲಿಯೂ ಕೂಡ ಪ್ರವೃತ್ತಿ ಅನ್ನುವಂತಹದ್ದು ಹ್ಮ್ ಇಲ್ಲ. ಹ್ಮ್ ಅವು ಪ್ರವೃತ್ತಿ ರಹಿತವಾಗಿದ್ರೂ ಕೂಡ ಏನಾಗ್ತದ ಅಂತಂದ್ರೆ ಹ್ಮ್ ಆ ಅದಕ್ಕೆ ಹೇಳ್ತಾರೆ ಅವರು ಚಕ್ಷುರಾದೀನಾಂ ಪ್ರವರ್ತಕ ಭವಂತಿ. ಹ್ಮ್ ಇಲ್ಲಿ ನೇತ್ರ ಮೊದಲಾದವುಗಳು, ಹ್ಮ್ ಈಗ ನಮ್ಮ ನೇತ್ರ ಅಂದ್ರೆ ನಮ್ಮ ಚಕ್ಷು, ನಮ್ಮ ಈ ಕಣ್ಣು ಅನ್ನುವಂತಹದ್ದು, ಹೌದು. ಅವು ಮೊದಲಾಗಿರ್ತಕ್ಕ ಇಂದ್ರಿಯಗಳು ಹ್ಮ್ ಅವು ಆ ವಿಷಯಗಳನ್ನು ನೋಡಿ ಪ್ರವೃತ್ತಿ ಆಗ್ತಾವಲ್ರಿ. ಇವಾಗ ಹೌದು. ಆ ವಿಷಯಗಳನ್ನ ಕಂಡು ಕಣ್ಣು ಆ ರೂಪವನ್ನು ಗ್ರಹಿಸ್ಲಿಕ್ಕೆ ಹೋಗ್ತದ, ಹ್ಮ್ ಕಿವಿ ನಮ್ಮ ಶಬ್ದವನ್ನು ಹೊರಗಿನ ಶಬ್ದನ ಗ್ರಹಿಸ್ಲಿಕ್ಕೆ ಹೋಗ್ತದ. ಹ್ಮ್ ಹೀಗೆ ಒಂದೊಂದು ಇಂದ್ರಿಯಗಳು ಹ್ಮ್ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಉಳ್ಳವುಗಳಾಗ್ತಾ ಇದ್ದಾವೆ. ಹ್ಮ್ ಆದರೆ ವಿಷಯಗಳು ಅವು ಪ್ರವೃತ್ತಿ ರಹಿತ ಅದಾವಂದ್ರೂ ಕೂಡ ಹ್ಮ್ ವಿಷಯಗಳು ಪ್ರವೃತ್ತಿ ಆಗೋದು ನಮಗೆ ಕಂಡು ಬರ್ತಾ ಇಲ್ಲ. ಹ್ಮ್ ಅವು ಪ್ರವೃತ್ತಿ ರಹಿತ ಇದ್ರೂ ಕೂಡ ಹ್ಮ್ ನೇತ್ರವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಹ್ಮ್ ಲೋಕದಲ್ಲಿ ಪ್ರವರ್ತಿಸುವನ್ನುವಂತಹದ್ದು ನಮಗೆ ಹ್ಮ್ ಕಂಡು ಬರ್ತಾ ಇದೆ ಅಂತ. ಹ್ಮ್ ಯಥಾವಾ ರೂಪಾದಯೋ ವಿಷಯ ಸ್ವಯಂ ಪ್ರವೃತ್ತಿರಹಿತ ಅಪಿ, ಹ್ಮ್ ರೂಪ ಮೊದಲಾಗಿರ್ತಕ್ಕಂಥ ವಿಷಯಗಳು ಹ್ಮ್ ಸ್ವತಃ ಪ್ರವೃತ್ತಿರಹಿತ ಆಗಿದ್ರೂ ಕೂಡ ಹ್ಮ್ ಚಕ್ಷುರಾದೀನಾಂ ಪ್ರವರ್ತಕ ಭವಂತಿ. ಹ್ಮ್ ಚಕ್ಷು ಅಂದ್ರೆ ನೇತ್ರವೇ ಮೊದಲಾಗಿರ್ತಕ್ಕಂಥ ಇಂದ್ರಿಯಾದಿಗಳು ಹ್ಮ್ ಪ್ರವೃತ್ತಿಯಾಗುವುದು ನಮಗೆ ಲೋಕದಲ್ಲಿ ಹ್ಮ್ ಕಂಡು ಬರ್ತಾ ಇದೆ ಅಂತ ಹ್ಮ್ ಎರಡು ಉದಾಹರಣೆ ಕೊಟ್ರು ಇಲ್ಲಿ ಹೌದು. ಆಚಾರ್ಯರು. ಇಲ್ಲಿ ಪೂರ್ವ ಪಕ್ಷಿಗೆ ಹೇಳ್ತಾ ಇದ್ದಾರೆ ಅವರು, ಹ್ಮ್ ಏವಂ ಹಾಗೆ ಈ ಉದಾಹರಣೆಗಳಂತೆ ಅಂತ. ಹ್ಮ್ ಪ್ರವೃತ್ತಿ ರಹಿತ ಅಪಿ ಈಶ್ವರ, ಹ್ಮ್ ಈಶ್ವರನಲ್ಲಿ ಯಾವುದೇ ಪ್ರವೃತ್ತಿ ಇಲ್ಲದೆ ಇದ್ರೂ ಕೂಡ, ಹ್ಮ್ ಯಾಕೆಂದ್ರೆ ಅಲ್ಲಿ ವಿಜ್ಞಾನ ಘನ ಏವ ಅಂತ ಹೇಳಿದ್ರಲ್ರಿ, ಹ್ಮ್ ಸರಿ. ಅವನು ಕೇವಲ ಪ್ರಜ್ಞಾನ ಸ್ವರೂಪದಾನ, ಹ್ಮ್ ವಿಶೇಷವಾದ ಜ್ಞಾನವುಳ್ಳವನದಾನ. ಹ್ಮ್ ಅವನು ಹಾಗೆ ಇದ್ರೂ ಕೂಡ ಪ್ರವೃತ್ತಿರಹಿತ ಅಪಿ ಈಶ್ವರ ಹ್ಮ್ ಸರ್ವಗತಃ ಸರ್ವಾತ್ಮ ಸರ್ವಜ್ಞ ಸರ್ವಶಕ್ತಿಶ್ಚ ಸನ್. ಅವನು ಸರ್ವಗತಃ ಹ್ಮ್ ಅಂದ್ರೆ ಎಲ್ಲಾ ಕಡೆಯಲ್ಲಿ ಇರುವವನು ಅಂತ. ಹ್ಮ್ ಗತ ಅಂದ್ರೆ ಹೋಗಿರುವವನು ಅಂತ, ಎಲ್ಲಾ ಕಡೆಯಲ್ಲಿ ಹೋಗಿರುವವನು ಅಂತಂದ್ರೆ ಏನು, ಹ್ಮ್ ಎಲ್ಲಾ ಕಡೆಯಲ್ಲಿ ಈಶ್ವರ ಎಲ್ಲಾ ಕಡೆಯಲ್ಲಿ ಅದಾನಂತ. ಹೌದು. ಅವನು ಕೇವಲ ಬರೇ ಕಾಶಿಯೊಳಗೆ ಅಷ್ಟ ಅದಾನ ಹ್ಮ್ ಅಥವಾ ಕೈಲಾಸೊಳಗೆ ಅಷ್ಟ ಅದಾನ ಅಂತ ಹಂಗಲ್ಲ. ಹ್ಮ್ ಅಂದ್ರೆ ಅವನು ಪರಿಪೂರ್ಣ ಆಕಾಶದಂತೆ, ಆಕಾಶವತ್ ಹ್ಮ್ ಸರ್ವಗತಶ್ಚ ನಿತ್ಯ ಅಂತ ಹೌದು. ಶ್ರುತಿ ಹೇಳ್ತದೆ. ಹ್ಮ್ ಆಕಾಶ ಅನ್ನುವಂಥದ್ದು ಎಲ್ಲಾ ಕಡೆಯಲ್ಲಿ ಹೆಂಗೆ ತುಂಬಿಕೊಂಡದೋ, ಹ್ಮ್ ಎಲ್ಲಾ ದೇಶದಲ್ಲಿ ಐತಲ್ಲ ಆಕಾಶ. ಹೌದು ಹೌದು. ಆಕಾಶ ಒಂದೇ ಅದು. ಹ್ಮ್ ಅದು ನಾವು ಎಲ್ಲಿ ಹೋದ್ರೂ ಕೂಡ, ಯಾಕಂದ್ರೆ ಆಕಾಶ ಅಂದ್ರೆ ಅವಕಾಶ ಕೊಟ್ಟದ್ದಕ್ಕೆ ನಾವು ಆಕಾಶ ಅಂತ ಕರೀತಾರ. ಹೌದು. ಈ ಮನೆ ಕಟ್ಟಲಿಕ್ಕೆ, ಹ್ಮ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಲಿಕ್ಕೆ, ಹ್ಮ್ ನಾವು ವಾಸ ಮಾಡಲಿಕ್ಕೆ, ಹ್ಮ್ ಇದು ಅವಕಾಶ ಕೊಟ್ಟದ್ದನ್ನ ಆಕಾಶ ಅಂತ ಕರೆಯಲ್ಪಡ್ತದೆ. ಹೌದು. ಅದಕ್ಕೆ ಈ ಆಕಾಶ ಅನ್ನುವಂಥದ್ದು ಆಕಾಶದಂತೆ ಹ್ಮ್ ಇಲ್ಲಿ ಈಶ್ವರ ಹೇಗದಾನೆ, ಹ್ಮ್ ಸರ್ವಗತಃ ಅಂದ್ರೆ ಎಲ್ಲಾ ಕಡೆಯಲ್ಲಿ ಪರಿಪೂರ್ಣದಾನ. ಹ್ಮ್ ಸರ್ವಾತ್ಮ ಹ್ಮ್ ಎಲ್ಲರ ಆತ್ಮರೂಪನೇ ಅದಾನಂತವನು, ಹ್ಮ್ ಎಲ್ಲ ಜೀವಿಗಳ ಹ್ಮ್ ಅಂತರಾತ್ಮನೇ ಆಗಿದ್ದಾನೆ ಅಂತ. ಹ್ಮ್ ಮತ್ತು ಸರ್ವಜ್ಞ, ಹ್ಮ್ ಸರ್ವಂ ಜಾನಾತೀತಿ ಸರ್ವಜ್ಞ. ಹ್ಮ್ ಅವನಿಗೆ ಭೂತಕಾಲನೂ ಗುರ್ತು, ಹ್ಮ್ ವರ್ತಮಾನ ಕಾಲವೂ ಗುರ್ತು, ಭವಿಷ್ಯತ್ ಕಾಲವೂ ಗುರ್ತು. ಹ್ಮ್ ಮೂರೂ ಕಾಲಗಳನ್ನು ಬಲ್ಲವನು ಅಂತವನು. ಮುಂದೆ ಏನಾಗ್ತಿತ್ತು ಅನ್ನೋದನ್ನು ತಿಳಿಯಬಲ್ಲ. ಹ್ಮ್ ಮತ್ತು ಎಲ್ಲಾ ಜೀವರಾಶಿಗಳನ್ನ ಹೆಂಗೆ ಸೃಷ್ಟಿ ಮಾಡಬೇಕು, ಹ್ಮ್ ಆ ಶರೀರಗಳಾಗಲಿ ಹೆಂಗಿರಬೇಕು, ಹ್ಮ್ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಯಕ್ಷ ರಾಕ್ಷಸರಾಗಲಿ ಎಲ್ಲ ದೇವತೆಗಳಾಗಲಿ ಹ್ಮ್ ಯಾರ್ಯಾರನ್ನ ಹೆಂಗೆ ಸೃಷ್ಟಿ ಮಾಡಬೇಕು, ಯಾರ್ಯಾರ ಕರ್ಮಗಳು ಹೆಂಗದಾವು, ಹ್ಮ್ ಯಾರ್ಯಾರಿಗೆ ಏನೇನು ಫಲ ಕೊಡಬೇಕು, ಹ್ಮ್ ಇದೆಲ್ಲ ತಿಳ್ಕೊಂಡವನು ಯಾರು ಅಂದರೆ ಭಗವಂತ ಹ್ಮ್ ಪರಮಾತ್ಮ ಏನದನವನು ಹ್ಮ್ ಸರ್ವಜ್ಞ ಅದಾನ ಅಂತ. ಹ್ಮ್
ಅದಕ್ಕೆ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹೌದು. ಸರ್ವಶಕ್ತಿಶ್ಚ, ಹ್ಮ್ ಮತ್ತು ಅವನಲ್ಲಿ ಸರ್ವಶಕ್ತಿ. ಹ್ಮ್ ಬೇಡಪ್ಪ ಈಗ ಸಾಕಿನಿ ಪ್ರಪಂಚ ಅಂದ್ರೆ ಪ್ರಳಯನೂ ಮಾಡಬಹುದು, ಹ್ಮ್ ಬೇಡ ಸೃಷ್ಟಿ ಮಾಡ್ಬಿಡಪ್ಪ ಸೃಷ್ಟಿನೂ ಮಾಡಬಹುದು. ಹ್ಮ್ ಅವನು ಏನು ಬೇಕಾದ್ ಮಾಡ ಅಂತ ಶಕ್ತಿ ಅವನಲ್ಲಿ ಅದ ಅಂತ. ಹ್ಮ್ ಪ್ರಳಯನೂ ಮಾಡಬಲ್ಲ, ಅದನ್ನು ರಕ್ಷಣೆನೂ ಮಾಡಬಲ್ಲ, ಹ್ಮ್ ಮತ್ತು ಅದನ್ನು ಸೃಷ್ಟಿನೂ ಮಾಡಬಲ್ಲ. ಹ್ಮ್ ಅಂಥ ಒಂದು ಶಕ್ತಿ ಎನ್ನುವಂತಹದ್ದು ಸನ್ ಇದ್ದುಕೊಂಡು, ಹ್ಮ್ ಅದು ಈಶ್ವರ ಸರ್ವಗತನಾಗಿ ಸರ್ವಾತ್ಮನಾಗಿ ಸರ್ವಜ್ಞನಾಗಿ ಸರ್ವಶಕ್ತಿಯುಳ್ಳವನಾಗಿದ್ದುಕೊಂಡು ಹ್ಮ್ ಸರ್ವಂ ಪ್ರವರ್ತಯೇತಿತಿ ಉಪಪನ್ನಂ. ಹ್ಮ್ ಅವನು ಎಲ್ಲವನ್ನೂ ಕೂಡ ಏನು ಮಾಡ್ತಾನ, ಹ್ಮ್ ಪ್ರವೃತ್ತಿಯನ್ನು ಉಂಟು ಮಾಡ್ತಾನ ಅಂತ. ಹ್ಮ್ ಆ ಪ್ರವೃತ್ತಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅವನಲ್ಲಿ ಅದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಎಲ್ಲವನ್ನೂ ಕೂಡ ಅವನು ಪ್ರವೃತ್ತಿ ಮಾಡಬಹುದು ಅಂತ. ಹ್ಮ್ ಇದು ಇದು ಸರಿಯಾದಂತ ನಾವು ಹೇಳ್ತಕ್ಕಂಥದ್ದು, ಇದು ಯಥಾರ್ಥ ಅಂತ ಹೇಳ್ತಾರೆ ಅವರು. ಹ್ಮ್ ಇತಿ ಉಪಪನ್ನಂ. ಹ್ಮ್ ಉಪಪನ್ನಂ ಅಂದರೆ ಅದು ಯೋಗ್ಯವಾಗಿರುತ್ತದೆ, ಹ್ಮ್ ಯುಕ್ತವಾಗಿರುತ್ತದೆ, ನಾವು ಹೇಳೋದು ಸರಿಯಾಗಿರುತ್ತದೆ ಅಂತ. ಹ್ಮ್ ಈಗ ಅವನು ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ಹ್ಮ್ ಏಕತ್ವಾತ್ ಪ್ರವೃತ್ತ್ಯಭಾವೇ ಹ್ಮ್ ಪ್ರವರ್ತ್ಯಭಾವೇ ಪ್ರವರ್ತಕತ್ವ ಅನುಪಪತ್ತಿ ಇತಿ ಚೇತ್. ಹ್ಮ್ ನೀವು ಈಶ್ವರ ಒಬ್ಬನೇ ಅಂತ ಹೇಳ್ತೀರಿ, ಹ್ಮ್ ಈಶ್ವರನ ಬಿಟ್ಟು ಇನ್ನೇನು ಇಲ್ಲ. ಹ್ಮ್ ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಹ್ಮ್ ಇರುವಂಥವನು ಭಗವಂತ ಒಬ್ಬನೇ, ಪರಮಾತ್ಮ ಒಬ್ಬನೇ, ಏಕೋ ದೇವಃ, ಹ್ಮ್ ಒಬ್ಬನೇ ಪರಮಾತ್ಮ ಅದಾನಂದ ಬಳಕ. ಹ್ಮ್ ಅಲ್ಲಿ ಈಗ ಪ್ರವೃತ್ತಿ ಮಾಡಬೇಕಾದ್ರೆ ಅದು ಪ್ರವೃತ್ತಿ ಆಗತಕ್ಕಂಥದ್ದು ಒಂದು ವಸ್ತು ಬೇಕಲ್ಲ. ಹ್ಮ್ ಈಗ ಅಯಸ್ಕಾಂತ ಅದ, ಹ್ಮ್ ಅಲ್ಲಿ ಕಬ್ಬಿಣದ ಚೂರುಗಳದಾವು, ಹೌದು. ಅವು ಪ್ರವರ್ತ್ಯ ಅಂದ್ರೆ ಪ್ರವೃತ್ತಿ ಹೊಂದುವಂಥವುಗಳು ಅಂತ. ಹ್ಮ್ ಅದನ್ನ ಪ್ರವೃತ್ತಿ ಮಾಡೋದು ಯಾವುದು, ಅಯಸ್ಕಾಂತ. ಹ್ಮ್ ಅಯಸ್ಕಾಂತ ಪ್ರವೃತ್ತಿ ಮಾಡ್ತದೆ, ಪ್ರವರ್ತಕ ಅದು. ಹ್ಮ್ ಆ ಪ್ರವೃತ್ತಿ ಹೊಂದುವಂಥವುಗಳು ಯಾವುವು ಅಂತ ಕಬ್ಬಿಣದ ಚೂರುಗಳು. ಹ್ಮ್ ಹಂಗ ಇರುವಂತ ಪರಮಾತ್ಮ ಒಬ್ಬನೇ ಅಂದ ಬಳಕ ಹ್ಮ್ ಅವನಲ್ಲಿ ಪ್ರವರ್ತ್ಯ ಅನ್ನುವಂಥದ್ದೇ ಇಲ್ವಲ್ಲ. ಹ್ಮ್ ಯಾಕೆ ಇನ್ನೊಂದು ವಸ್ತು ಇದ್ದಿದ್ರೆ ಹ್ಮ್ ಅದನ್ನ ಪ್ರವರ್ತನ ಮಾಡ್ತಾನಂತ ಹೇಳ್ಬೋದು. ಹೌದು. ಈಶ್ವರನ ಬಿಟ್ಟು ಮತ್ತೊಂದು ಇಲ್ಲವೇ ಇಲ್ಲ ಅಂತಂದ ಬಳಕ, ಹ್ಮ್ ಅಲ್ಲಿ ಪ್ರವರ್ತವೇ ಇಲ್ಲ ಅಂತಂದ ಬಳಕ ಹ್ಮ್ ಅವನಲ್ಲಿ ಪ್ರವರ್ತಕತ್ವ ಹೆಂಗ್ ಬರ್ತದ? ಹ್ಮ್ ಅವನ್ ಪ್ರವರ್ತಕ ಅಂದ್ರೆ ಪ್ರವೃತ್ತಿ ಮಾಡ್ತಾನ ಅಂತಂದ್ರೆ ಯಾವ್ದನ್ನ ಪ್ರವೃತ್ತಿ ಮಾಡ್ತಾನ ಅವನು? ಹ್ಮ್ ಮತ್ತೊಂದು ವಸ್ತುನೇ ಇಲ್ಲಲ್ಲ. ಹ್ಮ್ ಇನ್ನೊಂದು ವಸ್ತು ಇದ್ರೆ ಅವನು ಪ್ರವೃತ್ತಿ, ಅದು ಪ್ರವರ್ತ್ಯ, ಇವನು ಪ್ರವರ್ತಕ ಅಂತ ಹೇಳ್ಬೋದು. ಹ್ಮ್ ಹ್ಮ್ ಪ್ರವರ್ತಕ ಪ್ರವೃತ್ತಿಯ ಭಾವ ಅನ್ನುವಂಥದ್ದು ಉಂಟಾಗ್ಬೇಕಾದ್ರೆ ಅಲ್ಲಿ ಎರಡು ವಸ್ತು ಬೇಕಲ್ಲಿ. ಹೌದು. ಪ್ರವರ್ತಕ ಮಾಡುವವನೊಬ್ಬ ಬೇಕು, ಹ್ಮ್ ಅದನ್ನ ಮಾಡಿಸಿಕೊಳ್ಳುವಂಥದ್ದು ಒಂದು ಬೇಕಲ್ಲ ಇವಾಗ ಹೌದು. ಅಂಥೇಳಿ ಈ ರೀತಿಯಾಗಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಅನುಪಪತ್ತಿ ಇತಿ ಚೇತ್. ಹ್ಮ್ ಇಲ್ಲಿ ಪ್ರವರ್ತ್ಯ ಮತ್ತು ಪ್ರವರ್ತಕತ್ವ ಅನ್ನುವಂಥದ್ದು ಈಶ್ವರ ಒಬ್ಬನೇ ಆಗಿರುವುದರಿಂದ ಹ್ಮ್ ಮತ್ತ ಇದು ಹೊಂದುವುದಿಲ್ವಲ್ಲ ಅಂತ ಹ್ಮ್ ಈ ರೀತಿ ಪೂರ್ವ ಪಕ್ಷಿ ಹೇಳಿದರೆ ಹ್ಮ್ ನ ಅಂತ ಹೇಳ್ತಾ ಇದ್ದಾನೆ. ಹ್ಮ್ ನೋಡಪ್ಪ, ನೀನು ಈ ರೀತಿಯಾಗಿ ಹ್ಮ್ ಪ್ರಶ್ನೆ ಮಾಡೋದು ಸರಿ ಅಲ್ಲ ಅಂತ. ಹ್ಮ್ ಇದು ನಿನ್ನ ಪ್ರಶ್ನೆ ಸರಿ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವಶ ವಶೇನ ಹ್ಮ್ ಇತಿ ಅಸಕೃತ್ ಪ್ರತ್ಯುಕ್ತತ್ವಾತ್ ಹ್ಮ್ ತಸ್ಮಾತ್ ಸಂಭವತಿ ಪ್ರವೃತ್ತಿ ಸರ್ವಜ್ಞ ಕಾರಣತ್ವೇ ನತು ಅಚೇತನ ಕಾರಣತ್ವೇ. ಹ್ಮ್ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾ ವಶವಶೇನ, ಹ್ಮ್ ಇಲ್ಲಿ ಅವಿದ್ಯಾ ಮೂಲಕವಾಗಿ, ಹ್ಮ್ ಈ ಅವಿದ್ಯೆ ಅನ್ನುವಂಥದ್ದೇನದಲ್ಲ ಇಲ್ಲಿ, ಹ್ಮ್ ಅದು ಆ ಅವಿದ್ಯೆ ಮೂಲಕವಾಗಿ ನಾಮರೂಪಗಳ ಸೃಷ್ಟಿ ಅನ್ನುವಂಥದ್ದಾಗೈತಿ ಅದು. ಹ್ಮ್ ಯಾಕಂದ್ರೆ ಇಲ್ಲಿ ಮಾಯಾವಶದಿಂದ, ಹ್ಮ್ ಮಾಯಾವೇಶ ವಶದಿಂದ ಏನಾಗೈತಿ, ಇಲ್ಲಿ ಹ್ಮ್ ನಾಮರೂಪಗಳನ್ನ ಅವಿದ್ಯೆ ಅನ್ನುವಂಥದ್ದು ಅದು ಉಂಟು ಮಾಡೈತೆ ಅದು. ಹ್ಮ್ ಅಂದ್ರೆ ಮಾಯಾನೂ ಕೂಡ ಅದು ಕಲ್ಪಿತವೇ, ಅದೇನು ಮಾಯಾನು ಯಥಾರ್ಥ ಅಲ್ಲ. ಹ್ಮ್ ಅವಿದ್ಯೆ ಮಾಯಾ ಎರಡು ಪರ್ಯಾಯ ಶಬ್ದಗಳೇ ಇಲ್ಲಿ. ಹೌದು. ಆ ಅವಿದ್ಯೆ ಅನ್ನುವಂಥದ್ದು ಏನಾಗೈತಿ, ನಾಮರೂಪಗಳನ್ನ ಹ್ಮ್ ಅದು ತೋರಿಸ್ಲಿಕ್ಕೆ ಅದು ಕಾರಣ ಆಗೈತಿ ಅಂತ. ಹ್ಮ್ ಇಲ್ಲಿ ನಾಮರೂಪಗಳು ಕೂಡ ಮಿಥ್ಯ. ಹ್ಮ್ ಆದ್ರೂ ನಮಗ ಅಜ್ಞಾನ ಕಾಲದೊಳಗ ಹ್ಮ್ ಅವಿದ್ಯಾದಿಂದ ನಮಗ ನಾಮರೂಪಗಳು ಸೃಷ್ಟಿ ಆದಾಗೆ ನಮಗ ಹ್ಮ್ ತೋರ್ತಾ ಇದ್ದಾವೆ. ಹ್ಮ್ ಅದು ಅವಿದ್ಯಾ ಮೂಲಕವಾಗಿ ತೋರ್ಲಿಕ್ಕತ್ತದ ಅಂತ. ಹ್ಮ್
ಇದನ್ನ ಅನೇಕ ಸಲ ಇದ್ರ ಬಗ್ಗೆ ಅವರು ತಿರಸ್ಕಾರ ಮಾಡಿ ಹೇಳಿದ್ದಾರೆ. ಹೌದು. ಯಾಕಂದ್ರೆ ಅವಿದ್ಯೆಯಿಂದ ನಾಮರೂಪಗಳನ್ನ ಕಲ್ಪಿಸಿರ್ತಕ್ಕಂಥ ಒಂದು ಸ್ಥಿತಿಯೊಳಗ ಹ್ಮ್ ಮಾಯಿಕವಾಗಿರ್ತಕ್ಕಂಥ ಅಲ್ಲಿ ಪ್ರವರ್ತಕತ್ವವನ್ನು ನಾವು ಹೇಳ್ತೀವಿ ಅಂತ. ಹ್ಮ್ ಅವಿದ್ಯೆಯಿಂದ ನಾಮರೂಪಗಳು ನಾವು ಕಲ್ಪಿಸಿಕೊಂಡೇವಲ್ಲ, ಹ್ಮ್ ಆ ಒಂದು ಸ್ಥಿತಿಯೊಳಗ ನಾವು ಮಾಯಿಕವಾಗಿರ್ತಕ್ಕಂಥ ಪ್ರವರ್ತ್ಯ ಅಥವಾ ಪ್ರವರ್ತಕತ್ವ ಅನ್ನುವಂಥದ್ದು ಹ್ಮ್ ಸಂಭವಿಸ್ತದೆ. ಹ್ಮ್ ಆದ್ರೆ ಪಾರಮಾರ್ಥ ವಸ್ತುವೊಳಗೆ ಯಾವ ಆಕ್ಷೇಪಗಳೇ ಇಲ್ಲ ಅಲ್ಲಿ. ಹ್ಮ್ ಅಲ್ಲಿ ಆಕ್ಷೇಪನೂ ಇಲ್ಲ, ಅಲ್ಲಿ ಪರಿಹಾರನೂ ಇಲ್ಲ. ಹ್ಮ್ ಯಾಕ ಪಾರಮಾರ್ಥಿಕವಾಗಿರೋದು ಅದು ಬ್ರಹ್ಮ ವಸ್ತು, ಹ್ಮ್ ಅದು ಅಖಂಡ ಒಂದೇ ಅದ. ಹ್ಮ್ ಆ ವಸ್ತುವಿನಲ್ಲಿ ಅಲ್ಲಿ ಪ್ರವರ್ತಕ ಅನ್ನುವಂತ ಈ ದ್ವಂದ್ವವೇ ಇಲ್ಲ ಅಂತ, ಅಲ್ಲಿ ಆ ಭಾವವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆದ್ರೆ ಇಲ್ಲಿ ಅವಿದ್ಯೆಯಿಂದ ನಾಮರೂಪಗಳನ್ನ ಕಲ್ಪಿಸಿದಾರಲ್ಲ, ಹ್ಮ್ ಅಲ್ಲಿ ಮಾಯಿಕವಾಗಿರ್ತಕ್ಕಂಥ ಪ್ರವರ್ತ್ಯ ಮತ್ತು ಪ್ರವರ್ತಕತ್ವಗಳು ಹ್ಮ್ ನಮಗ ಕಂಡು ಬರ್ತಾ ಇದ್ದಾವೆ ಅಂತ. ಹ್ಮ್ ಇಲ್ಲಿ ಜೀವ ಈಶ್ವರ ವಿಭಾಗ ಆಗಲಿ, ಹ್ಮ್ ಸೃಷ್ಟಿ ಮುಂತಾದ ನಾಮರೂಪ ವ್ಯವಹಾರ ಆಗಲಿ, ಹ್ಮ್ ಇವೆಲ್ಲವೂ ಅವಿದ್ಯಾ ಕಲ್ಪಿತ ಅಂತ. ಹ್ಮ್ ಅವಿದ್ಯೆಯೊಳಗೆ ತೋರ್ತಾವೆಲ್ಲ. ಇಲ್ಲಿ ಜೀವ ಇವನು ಈಶ್ವರ ಅಂತ ಆಗಲಿ, ಹೌದು. ಅಥವಾ ಸೃಷ್ಟಿ ನಾಮರೂಪಗಳಿಂದ ಅದು ತೋರ್ತಕ್ಕಂಥದ್ದಾಗಲಿ, ಹ್ಮ್ ಇದನ್ನೆಲ್ಲ ಹಿಂದೆ ಹೇಳ್ಕೊಂಡು ಬಂದಾರೆ ಇದ್ರ ಬಗ್ಗೆ ರೀ. ಹೌದು. ಅದ್ರ ವೇದಾಂತೊಳಗೆ ಎಲ್ಲಾ ವ್ಯವಹಾರಗಳು ಹ್ಮ್ ಇದು ಅವಿದ್ಯಾ ಮೂಲಕವಾಗಿ ನಡೀತಾವಂತ. ಹ್ಮ್ ಈ ನಾವೇನು ವ್ಯವಹಾರ ಮಾಡಕತ್ತೇವಲ್ರಿ, ಹೌದು. ಇದೆಲ್ಲ ಅವಿದ್ಯಾ ಮೂಲಕವಾಗಿ ನಡೆದೈತೆ ಅಂತೆಲ್ಲ. ಇದು ಹ್ಮ್ ಇದು ಮಾಯಾಕಲ್ಪಿತ ಅಂತಿದು ಹ್ಮ್ ಅಂತ ಹೇಳಿದ್ದಾರೆ. ಹ್ಮ್ ಆದ್ದರಿಂದ ಈ ರೀತಿಯಾಗಿ ಆಕ್ಷೇಪ ಅನ್ನುವಂಥದ್ದು ಇದು ಮಾಡೋದು ಇದು ಸರಿಯಲ್ಲ. ಹ್ಮ್ ಯಾಕಂದ್ರೆ ಇವುಗಳಲ್ಲಿ ವ್ಯವಹಾರ ಅನ್ನುವಂಥದ್ದು ಏನದ ಅಂತಂದ್ರೆ, ಇದೊಂದು ವ್ಯವಹಾರ, ಆಕ್ಷೇಪ ಇದೊಂದು ಸ್ವಲ್ಪ ಅಂತ ಹೇಳ್ತಾರ. ಇದನ್ನ ಎಷ್ಟೋ ಸಲ ತಿರಸ್ಕಾರ ಮಾಡೀವಿ ಅಂತ ಹೇಳಿದ್ರು ಅವರು. ಹೌದು. ಇದ್ರ ಬಗ್ಗೆ ನೀ ಪ್ರಶ್ನೆ ಮಾಡಿದ್ದಿ ಕರೆ, ಅದಕ್ಕೆ ಹ್ಮ್ ನಾವು ಹೇಳಿದ್ದೀವಿ. ಯಾಕೆ ಈಶ್ವರ ಅದ್ವಿತೀಯ, ಅವನು ಹ್ಮ್ ಈಶ್ವರ ಏನದನ ಬ್ರಹ್ಮ ಅದು ಅದ್ವಿತೀಯ ಅನ್ನುವಂಥದ್ದು ಹ್ಮ್ ನಮ್ಮ ವೇದಾಂತ ಮತ. ಹೌದು. ಆ ಒಂದು ಪಾರಮಾರ್ಥ ದೃಷ್ಟಿಯೊಳಗೆ ಇಟ್ಟುಕೊಂಡಾಗ ಅದ್ವಿತೀಯವಾದ ಬ್ರಹ್ಮದಲ್ಲಿ ಅಲ್ಲಿ ಪ್ರವರ್ತಕತ್ವ ಅನ್ನುವಂಥದ್ದಿಲ್ಲ. ಹ್ಮ್ ಯಾಕಂದ್ರೆ ಅವನು ಆಕ್ಷೇಪ ಮಾಡ್ತಾ ಇದ್ದಾನಷ್ಟೇ. ಇಲ್ಲಿ ಹೌದು. ಪ್ರವರ್ತಕ ಭಾವ ಅನ್ನುವಂಥದ್ದು ಹ್ಮ್ ನಿಮ್ಮ ಬ್ರಹ್ಮದಲ್ಲಿ ಹೇಗಿದೆ, ಯಾಕಂದ್ರೆ ಒಂದೇ ಐತಲ್ಲ ಅಂತ ಹ್ಮ್ ಅವನ ಆಕ್ಷೇಪ. ನಾವು ಅವಿದ್ಯೆಯಿಂದ ನಾಮರೂಪಗಳನ್ನ ಕಲ್ಪಿಸಿ ಹ್ಮ್ ಇಲ್ಲಿ ಈಗ ನಮಗೆ ವಿದ್ಯಾ ಮೂಲಕ ತೋರಾಕತ್ತೈತಲ್ಲ ಇದೆಲ್ಲ. ಇದು ಹೌದು. ಮಾಯಿಕವಾಗಿರ್ತಕ್ಕಂಥ ಪ್ರವರ್ತಕತ್ವಗಳು ಹ್ಮ್ ನಮ್ಮ ಅವಿದ್ಯೆಯಿಂದನೇ ಇವೆಲ್ಲ ಕಲ್ಪಿತ ಆಗಿ ತೋರಾಕತ್ತಾವಂತ. ಹ್ಮ್ ನೀ ಪಾರಮಾರ್ಥಿಕ ಅವಸ್ಥೆ ಬಂದ್ಬಿಟ್ರೆ ಅಲ್ಲಿ ಏನಿಲ್ಲ, ಹ್ಮ್ ಅಲ್ಲಿರೋ ಒಂದೇ ಅಖಂಡ ಬ್ರಹ್ಮ ಅಂತ. ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಹ್ಮ್ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವೇಶ ವಶೇನ. ಹ್ಮ್ ಇಲ್ಲಿ ಅವಿದ್ಯೆಯಿಂದ ಉಂಟಾಗಿರತಕ್ಕಂಥ ನಾಮರೂಪ ಮಾಯಾವೇಶ ವಶದಿಂದ ಹ್ಮ್ ಇಲ್ಲಿ ಅಸಕೃತ ಪ್ರತ್ಯುಕ್ತತ್ವಾತ್, ಹ್ಮ್ ನಾವು ಇದನ್ನ ಈಗಾಗಲೇ ತಿರಸ್ಕಾರ ಮಾಡಿಬಿಟ್ಟೀವಿ ಅಂತ. ಹ್ಮ್ ಅನೇಕ ಸಲ ಇದ್ರ ಬಗ್ಗೆ ನಾವು ಹ್ಮ್ ತಿರಸ್ಕಾರ ಮಾಡಿಬಿಟ್ಟೇವಿ, ಇದನ್ನು ನಿರಾಕರಣೆ ಮಾಡಿಬಿಟ್ಟೇವಿ. ಹ್ಮ್ ಇದೆಲ್ಲವೂ ಅವಿದ್ಯೆ ಕಲ್ಪಿತ ಅಂತೇಳಿ ನಿರಾಕರಣೆ ಮಾಡಿಬಿಟ್ಟೇವಿ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ತಸ್ಮಾತ್ ಸಂಭವತಿ ಪ್ರವೃತ್ತಿ, ಹ್ಮ್ ಇಲ್ಲಿ ಪ್ರವೃತ್ತಿ ಅನ್ನುವಂಥದ್ದು ಸಂಭವಿಸ್ತದೆ. ಯಾವಾಗ? ಹ್ಮ್ ಸರ್ವಜ್ಞ ಕಾರಣತ್ವೇ, ಹ್ಮ್ ಸರ್ವಜ್ಞನಾಗಿರ್ತಕ್ಕಂಥ ಬ್ರಹ್ಮವೇ ಹ್ಮ್ ಈ ಜಗತ್ತಿಗೆ ಕಾರಣ ಅಂತಂದಾಗ ಹ್ಮ್ ಅವಾಗ ಇದು ಪ್ರವೃತ್ತಿ ಅನ್ನುವಂಥದ್ದು ಸಂಭವಿಸ್ತದ ಅಂತ. ಹ್ಮ್ ನತು ಅಚೇತನ ಕಾರಣತ್ವೇ, ಹ್ಮ್ ಅಚೇತನವಾಗಿರ್ತಕ್ಕಂಥ ಪ್ರಧಾನವೇ ಕಾರಣ ಅಂತ ನಾವು ಹೇಳೋದಾದ್ರೆ ಅವಾಗ ಇದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಈ ಪ್ರವರ್ತಕ ಭಾವ ಅನ್ನುವಂಥದ್ದಲ್ಲಿ ಹ್ಮ್ ಹೊಂದಲಾರದು ಅಂತ. ಹೌದು. ನೀವು ಪರಮೇಶ್ವರ ಅಂತ ಇಟ್ಕೊಳ್ರಿ ಹೊಂತೈತಿ, ಹ್ಮ್ ಯಾಕಂದ್ರೆ ಸರ್ವಜ್ಞದಾನ, ಹೌದು. ಸರ್ವಶಕ್ತಿ ಉಳ್ಳದಾನ, ಹ್ಮ್ ಅವನು ಪ್ರವರ್ತಕ ಮಾಡಬಲ್ಲ ಅವನು ಹ್ಮ್ ಅಂತೇಳಿ ಇಷ್ಟು ಮತ್ತೆ ಅವನಿಗೆ ಉತ್ತರ ಕೊಟ್ಕೊಂಡು ಬಂದರು. ಹ್ಮ್ ಇಲ್ಲಿ ಮತ್ತೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನ್ರಿ ಇಲ್ಲಿ. ಹ್ಮ್ ಪಯೋಂಬುವಚ್ಛೇ ತತ್ರಾಪಿ, ಹ್ಮ್ ಪಯೋಂಬುವತ್ ಹಾಲು ಮತ್ತು ನೀರುಗಳಂತೆ ಅಂತ ಹೇಳಿದ್ರಿ ಇಲ್ಲಿ. ಹ್ಮ್ ಹಂಗೂ ಆಗ್ಬಹುದಲ್ಲ ಅಂತ ಇಲ್ಲಿ ಅವನ ಆಕ್ಷೇಪ. ಹ್ಮ್ ತತ್ರಾಪಿ ಅಲ್ಲಿಯೂ ಕೂಡ ಚೇತನದ ಅಧಿಷ್ಠ ತತ್ವ ಅದ ಅಂತ ಹೇಳ್ತಾರೆ ಅವರು. ಹ್ಮ್
ಶಾದೇತತ್. ಹ್ಮ್ ಶಾದೇತತ್ ಅಂದ್ರೆ ಹ್ಮ್ ಇಲ್ಲಿ ಪೂರ್ವ ಪಕ್ಷ ಅಭಿಪ್ರಾಯ ಈ ರೀತಿ ಇರಬಹುದು. ಹ್ಮ್ ಏನಂತಂತಂದ್ರೆ ಯಥಾ ಕ್ಷೀರಂ ಅಚೇತನಂ. ಹ್ಮ್ ಕ್ಷೀರ ಅಂದ್ರೆ ಹಾಲು. ಹ್ಮ್ ಹಾಲು ಅದು ಅಚೇತನ, ಹ್ಮ್ ಅದು ಜಡ ಅದು ಹಾಲು. ಹ್ಮ್ ಸ್ವಭಾವೇನೈವ ವತ್ಸ ವಿರುದ್ಧರ್ಥಂ ಪ್ರವರ್ತತೆ. ಹ್ಮ್ ಈ ಒಂದು ಆಕಳ ಅದನ್ನು ತಿಳ್ಕೊಟ್ರಿ. ಹ್ಮ್ ಹ್ಮ್ ಆ ಆಕಳ ಕೆಚ್ಚಲದೊಳಗ ಹಾಲು ಅನ್ನುವಂತಹದ್ದು ಅದದು. ಹ್ಮ್ ಆ ಹಾಲು ಅನ್ನುವಂತಹದ್ದು ಅದು ಅಚೇತನ, ಹ್ಮ್ ಅದು ಜಡವಾಗಿ ಐತೆ ಅದು. ಹ್ಮ್ ಸ್ವಭಾವನೇವ ಅದು ಸ್ವಾಭಾವಿಕವಾಗಿ ಏನ್ ಮಾಡ್ತದ, ಹ್ಮ್ ವತ್ಸ ವಿರುದ್ಧರ್ಥಂ ಪ್ರವರ್ತತೆ. ಹ್ಮ್ ಆ ಕರು ಆಕಳ ಹಾಲು ಕುಡಿದು ಹ್ಮ್ ಅದು ದೊಡ್ಡದಾಕತ್ತಿಲ್ದದು. ಹೌದು ಹೌದು. ಅದು ಸಣ್ಣ ಕರು ಇರ್ತದ ಅದು. ಹ್ಮ್ ಹ್ಮ್ ಅದು ತಾಯಿ ಹಾಲು ಕುಡಿದು 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 ಬೆಳವಣಿಗೆ ಆಕೈತಲ್ರಿ ಅದು. ಹೌದು ಹೌದು. ಆ ಕರು ಅಷ್ಟೇ ಇರಂಗಿಲ್ಲಲ್ರಿ ಅದು. ಹ್ಮ್ ಹ್ಮ್ ಅದು ದೊಡ್ಡದಾಕೊಂತ ಹೋಗ್ತೈತಿ, ಅದು ಬೆಳವಣಿಗೆ ಆಗ್ತೈತಿ. ಹ್ಮ್ ಅಂದ್ರೆ ಅಲ್ಲಿ ಪ್ರವೃತ್ತಿ ಆತಲ್ರಿ ಇವಾಗ. ಹೌದು ಹೌದು. ಹಾ, ಅದಕ್ಕಿಲ್ಲಿ ಅಚೇತನವಾಗಿರ್ತಕ್ಕಂಥ ಹಾಲನ್ನುವಂತಹದ್ದು ಹ್ಮ್ ಆಕಳ ಕರುವಿನ ಬೆಳವಣಿಗೆಗೆ ಹೆಂಗ ಕಾರಣ ಆಗ್ತದೋ ಅಂತ. ಹ್ಮ್ ಅದು ಹೆಂಗ ಅಲ್ಲಿ ಪ್ರವರ್ತಿಸ್ತದಿಲ್ರಿ ಅಲ್ಲಿ. ಹೌದು ಹೌದು. ಅಲ್ಲಿ ಹಾಲು ಜಡವಾಗಿದ್ರೂ ಕೂಡ ಹ್ಮ್ ಅದು ಸ್ವಭಾವದಿಂದಲೇ ಏನ್ ಮಾಡ್ತದೆ, ಕರುವಿನ ಬೆಳವಣಿಗೆಗೆ ಹ್ಮ್ ಯಾವ ರೀತಿಯಾಗಿ ಪ್ರವೃತ್ತಿ ಉಳ್ಳದ್ದಾಗ್ತದೋ. ಹ್ಮ್ ಯಥಾಚ ಜಲಂ ಅಚೇತನಂ. ಹಾಗೆ ನೀರು ಕೂಡ ಇದು ಅಚೇತನ, ಹ್ಮ್ ಇದು ಜಡಾನ ಐತಿದು ನೀರು. ಇದು ಸ್ವಭಾವದಿಂದ ಏನಾಗ್ತೈತಿ, ಸ್ವಭಾವೇನೈವ ಲೋಕೋಪಕಾರಾಯ ಸಂದತೆ. ಹ್ಮ್ ಇದು ಲೋಕಕ್ಕೆ ಉಪಕಾರ ಮಾಡೋದಕ್ಕೋಸ್ಕರವಾಗಿ ಈ ನದಿಗಳು ಹರಿತಾ ಇದ್ದಾವಲ್ರಿ ಇವಾಗ. ಹೌದು. ಈಗ ಅನೇಕ ಕೃಷ್ಣ ಆಗಲಿ, ತುಂಗಭದ್ರಾ ಆಗಲಿ, ಹ್ಮ್ ಗಂಗಾ, ಯಮುನಾ, ಗೋದಾವರಿ ಆಗಲಿ, ಹ್ಮ್ ಇವೆಲ್ಲ ನದಿಗಳು ಹರಿಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದು ನದಿ ಅಂದ್ರೆ ಜಡ ಆಗಿದ್ರೂ ಕೂಡ, ಅದು ಅಚೇತನ ಆಗಿದ್ರೂ ಕೂಡ ಹ್ಮ್ ಪರರಿಗೆ ಉಪಕಾರ ಮಾಡೋದಕ್ಕೋಸ್ಕರವಾಗಿ. ಹ್ಮ್ ಯಾಕೆ ನದಿ ಹರಿಯೋದ್ರಿಂದ ಎಷ್ಟೋ ಜನ ಸ್ನಾನ ಮಾಡ್ತಾರ, ನದಿಯ ನೀರನ್ನ ಕುಡಿಲಿಕ್ಕೆ ಬಳಸ್ತಾ ಇದ್ದಾರ, ಹ್ಮ್ ಮತ್ತು ಅದರಿಂದ ಎಷ್ಟೋ ಗದ್ದೆಗಳನ್ನ ಬೆಳ್ಕೋತಾರ ರೈತರು. ಹೌದು ಹೌದು. ನದಿಯ ನೀರಿನಿಂದ ಭೂಮಿಯಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರ. ಹ್ಮ್ ಮತ್ತು ಲೋಕೋಪಕಾರಕ್ಕೋಸ್ಕರವಾಗಿ ಹ್ಮ್ ಸ್ವಭಾವದಿಂದ ಆ ಜಲ ಅನ್ನುವಂತಹದ್ದು ಹ್ಮ್ ಹರಿತದಿಲ್ರಿ ಅದು. ಹೌದು. ಹಾ, ಇಲ್ಲಿ ನೀರು ಸ್ವಾಭಾವಿಕ ಅಚೇತನ ಆಗಿದ್ರೂ ಕೂಡ ಹ್ಮ್ ಅದು ಹೆಂಗ ಸ್ವಭಾವದಿಂದಲೇ ಲೋಕೋಪಕಾರಕವಾಗಿ ಅದು ಹೆಂಗ ಹರಿತಾ ಇದೆಯೋ ಅಂತ. ಹ್ಮ್ ಅಂದ್ರೆ ಹಾಲು ಮತ್ತು ನೀರುಗಳಿಗೆ ಹಿಂಗಾಗ್ಲಿ ಅನ್ನುವಂತ ಇಚ್ಛೆ ಆಗಲಿ ಅಥವಾ ತಿಳುವಳಿಕೆ ಆಗಲಿ ಐತೇನೋ. ಇಲ್ಲ. ಹ್ಮ್ ಈಗ ಆಕಳ ಹಾಲುಗಳಿಗೆ ಹ್ಮ್ ಓ ನನ್ನ ಹಾಲನ್ನ ಈ ಕರು ಕುಡಿದ್ರೆ ಹ್ಮ್ ಕರುವಿನ ಬೆಳವಣಿಗೆ ಆಗ್ತೈತಿ ಅನ್ನುವಂತ ಹ್ಮ್ ಹಾಲಿಗೆ ಇಚ್ಛಾನೂ ಇಲ್ಲ, ಹ್ಮ್ ಅದಕ್ಕೆ ತಿಳುವಳಿಕೆನೂ ಇಲ್ಲ. ಹ್ಮ್ ಹಾಗೆ ನೀರು ಕೂಡ ನಾನು ಹರಿಯುವುದರಿಂದ ಜನ ನನ್ನಲ್ಲಿ ಬಂದು ಸ್ನಾನ ಮಾಡ್ತಾರ, ಹ್ಮ್ ಬಟ್ಟೆ ತೊಳಿತಾರ, ಹ್ಮ್ ಮತ್ತು ನೀರು ಕುಡಿತಾರ, ಹ್ಮ್ ಮತ್ತು ಗದ್ದೆಗಳಿಗೆ ಉಪಯೋಗಿಸ್ತಾರ ಅನ್ನುವಂತ ಹ್ಮ್ ತಿಳುವಳಿಕೆ ಹ್ಮ್ ಆ ನೀರಿಗೆ ಐತೇನೋ. ಇಲ್ಲ. ಹ್ಮ್ ಅದ್ರ ಇಚ್ಛಾನೂ ಇಲ್ಲ, ತಿಳುವಳಿಕೆನೂ ಇಲ್ಲ ಅಂತ. ಹ್ಮ್ ಆದರೂ ಕೂಡ ಅವುಗಳಿಂದ ಪ್ರಯೋಜನ ಆಗುವುದು ನಮ್ಮ ಲೋಕದಲ್ಲಿ ಕಂಡೈತಲ್ಲ. ಹ್ಮ್ ಜಲದಿಂದ ಮತ್ತು ಯಾವುದು ಹಾಲಿನಿಂದ. ಅದೇ. ಹಾಲಿನಿಂದ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದೋ, ಹ್ಮ್ ನೀರಿನಿಂದ ಹೆಂಗ ಲೋಕಕ್ಕೆ ಉಪಕಾರ ಆಗ್ತೈತೋ, ಹ್ಮ್ ಅವು ಯಾವ ರೀತಿಯಾಗಿ ಪ್ರವೃತ್ತಿ ಆಗುವುದು ಹ್ಮ್ ನಮ್ಗೆ ಲೋಕದಲ್ಲಿ ಕಂಡು ಬಂದೈತಿ. ಹ್ಮ್ ಯಾಕಂದ್ರೆ ಎರಡೂ ಜಡಾನ ಅದಾವು. ಹ್ಮ್ ನೀರು ಜಡ ಅದ, ಹಾಲ್ನು ಜಡ ಅದ. ಹ್ಮ್ ಅವು ಸ್ವಭಾವದಿಂದ ಯಾವ ರೀತಿಯಾಗಿ ಪ್ರವೃತ್ತಿಯನ್ನು ಹೊಂದ್ತಾ ಇದ್ದಾವೆಯೋ ಅಂತ. ಹ್ಮ್ ಹೀಗೆ ಯಥಾ ಕ್ಷೀರಂ ಅಚೇತನಂ ಸ್ವಭಾವೇನೈವ ಹ್ಮ್ ವತ್ಸ ವಿರುದ್ಧತ್ವಂ ಪ್ರವರ್ತತೆ, ಯಥಾಚ ಜಲಂ ಅಚೇತನಂ ಸ್ವಭಾವೇನೈವ ಲೋಕೋಪಕಾರಯ ಸಂದತೆ. ಎರಡು ಉದಾಹರಣೆಗಳಿವಾಗ. ಹ್ಮ್ ಏವಂ ಹೀಗೆ ಅಂತ ಈ ದೃಷ್ಟಾಂತದಂತೆ ಪ್ರಧಾನಂ ಅಚೇತನಂ ಸ್ವಭಾವೇನೈವ ಪುರುಷಾರ್ಥ ಸಿದ್ಧಯೇ ಪ್ರವರ್ತಿಷ್ಯತೆ ಇತಿ. ಹ್ಮ್ ಈಗ ಸಾಂಖ್ಯ ಹೇಳ್ತಾನೆ, ಹ್ಮ್ ಈ ದೃಷ್ಟಾಂತಗಳಂತೆ ಹ್ಮ್ ಪ್ರಧಾನ ಅನ್ನುವಂತಾದ ಅಚೇತನ ಆಗಿದ್ದರು. ಹ್ಮ್ ಪ್ರಧಾನ ಹೇಗೈತಿದು ಅಚೇತನ, ಹ್ಮ್ ಇದು ಜಡ ಅದು. ಹ್ಮ್ ಪ್ರಧಾನ ಜಡ ಅದು. ಹ್ಮ್ ಅದು ಜಡ ಆಗಿದ್ರೂ ಕೂಡ ಏನದ, ಹ್ಮ್
ಸ್ವಭಾವೇನ ಹ್ಮ್ ಅದು ಸ್ವಭಾವದಿಂದಲೇ ಹ್ಮ್ ಪುರುಷಾರ್ಥ ಸಿದ್ಧಯೇ ಪ್ರವರ್ತಿಸ್ಯತೆ. ಹ್ಮ್ ಅದು ಕೂಡ ಪುರುಷಾರ್ಥ ಸಿದ್ಧಿಗೆ ಪ್ರವರ್ತನೆ ಆಗ್ತೈತಿ ಅಂತ. ಹ್ಮ್ ಯಾವುದು ಈ ಪ್ರಧಾನ. ಇದು ಪ್ರಧಾನ ಅಂತ. ಹೌದು. ಪುರುಷಾರ್ಥ ಸಿದ್ಧಿಗಾಗಿ ಹ್ಮ್ ಅದು ಕೂಡ ಪ್ರವೃತ್ತಿ ಆಗ್ತದ ಅಂತ ಹ್ಮ್ ಇದು ಸಾಂಖ್ಯನ ಅಭಿಪ್ರಾಯ ಇದು. ಹ್ಮ್ ಸಾಂಖ್ಯ ಏನ್ ಹೇಳ್ತಾ ಇದ್ದಾನ, ಹ್ಮ್ ಜಡವಾಗಿರ್ತಕ್ಕಂಥ ಹಾಲು ನೀರು ಯಾವ ರೀತಿಯಾಗಿ ಕರುವಿನ ಒಂದು ಬೆಳವಣಿಗೆಗೆ ಮತ್ತು ಪರೋಪಕಾರಕ್ಕೋಸ್ಕರವಾಗಿ ಹ್ಮ್ ಅಲ್ಲಿ ಅವು ಯಾವ ರೀತಿಯಾಗಿ ಪ್ರವೃತ್ತಿ ಉಳ್ಳವುಗಳಾಗಿದ್ದಾವೆಯೋ ಹಾಲು ಮತ್ತು ನೀರುಗಳು, ಹ್ಮ್ ಹಂಗ ಈ ಪ್ರಕೃತಿ ಎನ್ನುವಂತಹದ್ದು ಇದು ಅಚೇತನ ಆಗಿದ್ರೂ ಹ್ಮ್ ಜಡ ಆಗಿದ್ರೂ ಕೂಡ ಹ್ಮ್ ಇದೇನಾಗೈತಿ ಸ್ವಭಾವದಿಂದ ಪುರುಷಾರ್ಥ ಸಿದ್ಧಿಗೆ ಹ್ಮ್ ಇದು ಪ್ರವೃತ್ತಿ ಉಳ್ಳದ್ದಾಗೈತಿ ಅಂತ, ಹ್ಮ್ ಪುರುಷಾರ್ಥ ಸಿದ್ಧಿ ಆಕ್ಕೈತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ನ ಏತತ್ ಸಾಧು ಉಚ್ಯತೆ. ಹ್ಮ್ ನೋಡಪ್ಪ, ನೀ ಇದು ಹೇಳಿದ್ದು ಸಾಧು ಅಲ್ಲ, ಹ್ಮ್ ನೀ ಹೇಳಿ ಸರಿ ಅಲ್ಲ ಅಂತ. ಹ್ಮ್ ಏನ್ ದೃಷ್ಟಾಂತ ಕೊಟ್ಟಿಯಲ್ಲ ಹ್ಮ್ ಆ ದೃಷ್ಟಾಂತ ಸರಿ ಇಲ್ಲ ಅಂತ ಹೇಳ್ತಾರ ಅವರು. ಹ್ಮ್ ಯತಃ ತತ್ರಾಪಿ ಪಯೋಂಬುನೋ ಚೇತನ ಅಧಿಷ್ಠಿತಯೋರೇವ ಪ್ರವೃತ್ತಿ ಅನುಮುಮೀಮಹೇ. ಹ್ಮ್ ಇಲ್ಲಿ ಪಯೋಂಬುಹು, ಪಯ ಅಂದ್ರೆ ಹಾಲು, ಹ್ಮ್ ಅಂಬು ಅಂದ್ರೆ ನೀರು. ಹ್ಮ್ ಇಲ್ಲಿ ಹಾಲು ನೀರುಗಳಂತ ಏನ್ ಅದಾವಲ್ಲ ದೃಷ್ಟಾಂತೊಳಗ ಹ್ಮ್ ಕೊಟ್ಟಾರಲ್ಲ ಅವು, ಹ್ಮ್ ಅವು ಚೇತನದ ಅಧಿಷ್ಠಿತವಾಗಿ ಪ್ರವೃತ್ತಿ ಆಗ್ತವೆ ಅಂತ ಹ್ಮ್ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಅಲ್ಲಿ ಯಾವ ಪ್ರಧಾನವಾದಿಯನ್ನ ಕುರಿತು, ಹ್ಮ್ ನೋಡಪ್ಪ ಇಲ್ಲಿ ಹಾಲಾಗಲಿ ನೀರಾಗಲಿ ಹ್ಮ್ ಅದು ಚೇತನದ ಒಂದು ಸಂಬಂಧವಾಗಿ ಹ್ಮ್ ಅವು ಪ್ರವೃತ್ತಿ ಆಗ್ತವೆ ಅಂತ. ಹ್ಮ್ ಅಲ್ಲಿ ಚೇತನದ ಅಧಿಷ್ಠಿತವಾಗಿ ಅವು ಪ್ರವೃತ್ತಿ ಆಗ್ತಾ ಇದ್ದಾವೆ ಅಂತ ಹ್ಮ್ ನಾವು ಇದನ್ನ ಅನುಮಾನದಿಂದ ಹೇಳ್ತಾ ಇದ್ದೀವಿ ಹ್ಮ್ ಅಂತ ಹೇಳಿ ಇಲ್ಲಿ ಹ್ಮ್ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದರು. ಹ್ಮ್ ಉಭಯವಾದಿ ಪ್ರಸಿದ್ಧೇ ರಥಾದೌ ಅಚೇತನೆ ಕೇವಲೆ ಹ್ಮ್ ಪ್ರವೃತ್ತಿ ಅದರ್ಶನಾತ್. ಹ್ಮ್ ಉಭಯವಾದಿ ಪ್ರಸಿದ್ಧೆ, ಹ್ಮ್ ಉಭಯ ಅಂತಂದ್ರೆ ಎರಡು. ಇಲ್ಲಿ ಇಬ್ಬರಿಗೂ ಅಂತ, ಹ್ಮ್ ಇಬ್ರು ವಾದಿಗಳಿಗೂ ಅಂತ. ಹ್ಮ್ ಅಲ್ಲಿ ಸಿದ್ಧವಾಗಿರತಕ್ಕಂಥದ್ದೇನು, ಹ್ಮ್ ರಥವೇ ಮೊದಲಾಗಿರ್ತಕ್ಕಂತಹ ಕೇವಲ ಅಚೇತನದಲ್ಲಿ ಹ್ಮ್ ಪ್ರವೃತ್ತಿ ಎನ್ನುವಂತಹದ್ದು ಕಂಡು ಬರುವುದಿಲ್ಲ. ಹ್ಮ್ ಇಲ್ಲಿ ಸಾಂಖ್ಯ ಆಗಲಿ ಅಥವಾ ವೇದಾಂತಿಗಳಾಗಲಿ, ಹ್ಮ್ ಇಲ್ಲಿ ಇಬ್ರು ವಾದಿಗಳದಾರಲ್ಲ, ಹ್ಮ್ ಇವರು ಹೇಳುವಂತ ಒಂದು ದೃಷ್ಟಾಂತ ಯಾವುದು, ರಥ. ಹ್ಮ್ ರಥ ಅನ್ನುವಂತಹದ್ದೇನಾದ ಜಡ, ಹ್ಮ್ ಜಡವಾಗಿರ್ತಕ್ಕಂಥ ರಥದಲ್ಲಿ ಹ್ಮ್ ಪ್ರವೃತ್ತಿ ಎನ್ನುವಂತಹದ್ದು ಸ್ವತಃ ಐತಿ ಅನ್ನೋದಕ್ಕ ಇಲ್ಲ. ಹ್ಮ್ ಇಲ್ಲ. ಸ್ವತಃ ಆ ರಥ ತಾನ ಹೋಗ್ತೈತಿ ತಾನ ಹೋಗಂಗಿಲ್ಲ, ಹ್ಮ್ ತಾನ ಪ್ರವೃತ್ತಿ ಒಳದ್ದಾಗ್ತತನ್ರದು ರಥ ಇಲ್ಲ. ಇಲ್ಲ. ಹ್ಮ್ ಯಾಕಂತಂದ್ರೆ ಅದು ಅಚೇತನ. ಅದು ಹ್ಮ್ ಆ ಕೇವಲ ಅಚೇತನದಲ್ಲಿ ಪ್ರವೃತ್ತಿ ಎನ್ನುವಂತಹದ್ದು ನಮಗೆ ಹ್ಮ್ ಕಂಡು ಬರುವುದಿಲ್ಲ ಅಂತ. ಹ್ಮ್ ಇದು ಯಾಕೆ ಉಭಯವಾದಿಗಳಿಗೆ ಇದು ಸಿದ್ಧ ಆಗೈತಿ ಈಗ ಇದು. ಹ್ಮ್ ಮತ್ತಿಬ್ರು ಒಪ್ಪಿಕೊಂಡಾರಲ್ರಿ ಇಲ್ಲಿ, ಹ್ಮ್ ಕೇವಲ ಅಚೇತನವಾಗಿರ್ತಕ್ಕಂಥ ರಥಾದಿಗಳಲ್ಲಿ ಪ್ರವೃತ್ತಿ ಎನ್ನುವಂತಹದ್ದು ಹ್ಮ್ ಕಂಡು ಬರುವುದಿಲ್ಲ ಅಂತ. ಹ್ಮ್ ಆದ್ರೆ ಇಲ್ಲಿ ಒಂದು ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಶಾಸ್ತ್ರಂ ಚ ಯೋ ಅಪ್ಸು ತಿಷ್ಠನ್ ಯೋ ಅಪೋ ಅಂತರೋ ಯಮಯತಿ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾರೆ, ಹ್ಮ್ ಯಹ ಅಂದ್ರೆ ಯಾವನು, ಅಪ್ಸು ತಿಷ್ಠನ್ ಹ್ಮ್ ನೀರಿನಲ್ಲಿ ಇದ್ದುಕೊಂಡು ಅಂತ. ಹ್ಮ್ ಯಾವ ನೀರಿನಲ್ಲಿ ಇದ್ದುಕೊಂಡು, ಯೋ ಅಪೋ ಅಂತರೋ ಯಮಯತಿ, ಹ್ಮ್ ಆ ನೀರನ್ನ ಯಾವನು ಶಾಸನ ಮಾಡುತ್ತಾನೆಯೋ, ಹ್ಮ್ ಅಂದ್ರೆ ಆ ನೀರು ಅವನನ್ನು ತಿಳಿಯಂಗಿಲ್ಲ, ಹ್ಮ್ ಅವನು ಮಾತ್ರ ಅದನ್ನು ತಿಳಿತಾನ, ಹ್ಮ್ ಜಲವನ್ನು ತಿಳಿತಾನ, ಹ್ಮ್ ಮತ್ತು ಅದನ್ನ ತನ್ನ ಕಟ್ಟಪ್ಪಣೆಯೊಳಗೆ ಇಟ್ಟಿರ್ತಾನ. ಹ್ಮ್ ಯಾಕಂದ್ರೆ ಜಲ ಆಗಲಿ ಅಗ್ನಿ ಆಗಲಿ ಇವೆಲ್ಲ ಭಗವಂತನ ಅಧೀನ ಅಂತ. ಇವೆಲ್ಲ ಹೌದು. ಜಲದಲ್ಲಿ ಕೂಡ ಪರಮಾತ್ಮದಾನ ಅಂತ. ಹ್ಮ್ ಅವನು ಯೋ ಅಪ್ಸು ತಿಷ್ಠನ್, ಅದಕ್ಕೆ ಅಪ್ಸು ಅಂದ್ರೆ ನೀರಿನಲ್ಲಿ ಇದ್ದುಕೊಂಡು ಅಂತ. ಹ್ಮ್ ಅಲ್ಲಿ ಭಗವಂತ ನೀರಿನೊಳಗೆ, ಶ್ರುತಿನೇ ಹೇಳ್ತೈತಿ ಇದನ್ನು, ಹೌದು. ಯಾವನು ಅಪ್ಪಿನಲ್ಲಿ ಇರುವಂತವನಾಗಿದ್ದಾನೋ ಹ್ಮ್ ಮತ್ತು ಅಪ್ಪನ್ನು ಏನ್ ಮಾಡ್ತಾ ಇದ್ದಾನ, ಹ್ಮ್ ಅಂತರೋ ಯಮಯತಿ, ಹ್ಮ್ ಅವನು ಒಳಗಿನಿಂದ ಅದನ್ನ ಯಮಯತಿ ಅಂದ್ರೆ ಆಳ್ತಕ್ಕಂಥವನಾಗಿದ್ದಾನೆ ಅಂತ. ಹ್ಮ್ ಅದನ್ನ ತನ್ನ ಹಿಡಿತಲ್ಲಿ ಇಟ್ಕೊಂಡಾನಂತ. ಹ್ಮ್ ಹ್ಮ್
ಅಂದ್ರೆ ಅಲ್ಲಿಯೂ ಮತ್ತೆ ಚೈತನ್ಯ ಇದ್ದಂಗೆ ಆಯ್ತಲ್ರಿ ಇವಾಗ. ಹೌದು ಹೌದು. ನೀರಿನೊಳಗೂ ಕೂಡ ಚೈತನ್ಯದ ಹ್ಮ್ ಅಲ್ಲಿ ಅಧಿಷ್ಠಾತೃ ಐತಿ ಅಂತ ಅಲ್ಲಿ. ಹ್ಮ್ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯ ಅನ್ಯ ನದ್ಯ ಚಂದಂತೆ. ಹ್ಮ್ ಮತ್ತೆ ಇನ್ನೊಂದು ಬೃಹದಾರಣ್ಯಕದಲ್ಲಿ ಇನ್ನೊಂದು ಶ್ರುತಿ ಹೇಳ್ತದೆ, ಹ್ಮ್ ಹೇ ಗಾರ್ಗಿ ಅಂತ. ಹ್ಮ್ ಅಕ್ಷರಸ್ಯ ಪ್ರಶಾಸನೆ, ಹ್ಮ್ ಅಕ್ಷರ ಅಂದ್ರೆ ಯಾವುದು? ಪರಮಾತ್ಮ. ಹ್ಮ್ ಅವನ ಒಂದು ಶಾಸನದಲ್ಲಿ ಅಂತ. ಹ್ಮ್ ಆ, ಪ್ರಾಚ್ಯ ಅನ್ಯ ನದ್ಯ ಸಂದಂತೆ. ಹ್ಮ್ ಪ್ರಾಚ್ಯ ಅಂದ್ರೆ ಈ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂತ ನದಿಗಳು ಅಂತ. ಹ್ಮ್ ಕೆಲವು ಪೂರ್ವ ದಿಕ್ಕಿಗೆ ಹರಿತಾವ, ಹೌದು. ಕೆಲವು ಪಶ್ಚಿಮ ದಿಕ್ಕಿಗೆ ಹರಿತಾ ಇದ್ದಾವೆ. ಹ್ಮ್ ಪೂರ್ವಕ್ಕೆ ಕೆಲವು ಹರಿತಾವು, ಪಶ್ಚಿಮ ಕೆಲವು ಹರಿತಾವು. ಹ್ಮ್ ಯಾಕಂದ್ರೆ ಅದು ಆ ಅಕ್ಷರ ಅಂದ್ರೆ ಯಾವುದು? ಪರಮಾತ್ಮನ ಅದು ಹ್ಮ್ ಕಟ್ಟಪ್ಪಣೆಯಿಂದನೇ ಕೆಲವು ಪೂರ್ವಕ ನದಿಗಳು ಹರಿತಾ ಇದ್ದಾವೆ ಅಂತ. ಹ್ಮ್ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ತದೆ. ಹ್ಮ್ ಮತ್ತು ನದಿಗಳು ಹರಿಬೇಕಾಗಿತ್ತು, ಅಲ್ಲಿನ ಒಂದು ಚೇತನದ ಹ್ಮ್ ಅಧಿಷ್ಠಾತೃತ್ವ ಐತಲ್ರಲ್ಲಿ. ಹೌದು ಹೌದು. ಶ್ರುತಿನೇ ಹೇಳ್ತೈತಲ್ಲ ಇದನ್ನ. ಹ್ಮ್ ಯೋ ಅಪ್ಸು ತಿಷ್ಠನ್ ಯೋ ಅಪೋ ಅಂತರೋ ಯಮಯತಿ. ಹ್ಮ್ ಯಾವುದು ನೀರಿನಲ್ಲಿದ್ದುಕೊಂಡು, ಹ್ಮ್ ಯೋ ಅಪೋ ಅಂತರೋ, ಅದು ನೀರಿನ ಒಳಗಿದ್ದುಕೊಂಡು ಯಮಯತಿ, ಹ್ಮ್ ಅದು ಏನ್ ಮಾಡ್ತೈತಿ? ಅದು ಶಾಸನ ಮಾಡ್ತೈತಿ, ತನ್ನ ಒಳಗೆ ಹಿಡಿದು ಇಟ್ಕೊಂಡೈತಿ ಅಂತ. ಹ್ಮ್ ಮತ್ತು ಗಾರ್ಗಿಯನ್ನ ಕುರಿತು ಅಲ್ಲಿ ಏನ್ ಹೇಳಿದ್ರು? ಹ್ಮ್ ಆ ಅಕ್ಷರ ಅಂದ್ರೆ ಯಾವುದು? ಪರಮಾತ್ಮ. ಹ್ಮ್ ಅದರ ಒಂದು ಕಟ್ಟಪ್ಪಣೆಯಿಂದ ನದಿಗಳು ಪೂರ್ವಕ್ಕೆ ಕೆಲವು ನದಿಗಳು ಹರಿತಾ ಇದ್ದಾವೆ ಅಂತೇಳಿ ಹಿಂಗ ನಮಗ ಶ್ರುತಿಗಳು ಬೋಧ ಮಾಡುವುದರಿಂದ ಹ್ಮ್ ಇತ್ಯೇವಂ ಜಾತೀಯಕಂ ಸಮಸ್ತಸ್ಯ ಲೋಕ ಪರಿಸ್ಪಂದ ಪರಿಸ್ಪನಿಂದತಸ್ಯ ಈಶ್ವರ ಅಧಿಷ್ಠಿತತಾಂ ಶ್ರಾವಯತಿ. ಹ್ಮ್ ಇತ್ಯೇವಂ ಜಾತೀಯಕಂ ಅಂದ್ರೆ ಇವೇ ಮೊದಲಾಗಿರ್ತಕ್ಕಂಥ ಹ್ಮ್ ಸಮಸ್ತ ಲೋಕ ಪರಿಸ್ಪಂದಿತಸ್ಯ, ಹ್ಮ್ ಲೋಕ ಪರಿಸ್ಪಂದಿತಸ್ಯ ಹೌದು. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ, ಹ್ಮ್ ಇಲ್ಲಿ ಶಾಸ್ತ್ರ ಏನ್ ಹೇಳ್ತದ ಅಂತಂದ್ರೆ, ಹ್ಮ್ ಸಮಸ್ತ ಈ ಲೋಕ ವ್ಯಾಪಾರ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಇದು ಈಶ್ವರನ ಅಧಿಷ್ಠಾನದೊಳಗೆ ನಡೀತೈತೆ ಅಂತ. ಇದು ಹ್ಮ್ ಈಶ್ವರನ ಇದಕ್ಕೆ ಅಧಿಷ್ಠಾತ್ವದಾನಂತ. ಹ್ಮ್ ಈಶ್ವರನ ಆಜ್ಞೆ ಇಲ್ಲದೆ, ಹ್ಮ್ ಅವನ ಕಟ್ಟಪ್ಪಣೆ ಇಲ್ಲದೆ ಹ್ಮ್ ಇಲ್ಲಿ ಯಾವುದು ನಡೆಯಂಗಿಲ್ಲ ಅಂತ. ಹ್ಮ್ ಈ ಸಮಸ್ತ ಲೋಕ ವ್ಯವಹಾರ ಅನ್ನುವಂತಹದ್ದು, ಹೌದು. ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರಾದಿಗಳು, ಹ್ಮ್ ಇವೇ ಭೂಮಿ ಎಲ್ಲ ಏನದಾವಲ್ಲ, ಹ್ಮ್ ಇವೆಲ್ಲವೂ ಈಶ್ವರನ ಅಧಿಷ್ಠಾತ್ರದಲ್ಲೇ ನಡೀತಾವಂತ. ಹ್ಮ್ ಇವೆಲ್ಲಕ್ಕೂ ಅಧಿಷ್ಠಾತೃ ಯಾರು ಅಂತಂದ್ರೆ ಪರಮಾತ್ಮನೇ. ಹ್ಮ್ ಅವನ ಒಂದು ಆಜ್ಞೆ ಮೇರೆಗೆ ಇವೆಲ್ಲ ಅಂತ. ಅದಕ್ಕೆ ದೀಶಾ ಅಸ್ಮಾದ್ ವಾತಪ್ಪವತೆ ದೇಶೋದೇತಿ ಸೂರ್ಯ ಹ್ಮ್ ದೇಶಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮ ಅಂತ ಹ್ಮ್ ಕಠೋಪನಿಷತ್ನಲ್ಲಿ ಹೇಳಿದ್ದಾರೆ. ಹ್ಮ್ ಸೂರ್ಯನು ಆ ಪರಮಾತ್ಮನ ಭಯದಿಂದಲೇ ಬೀಸ್ತಾನಂತವನು. ಹ್ಮ್ ಸೂರ್ಯನು ಉದಯ ಆಗ್ತಾನಂತ. ಹ್ಮ್ ದಿಶಾ ಅಸ್ಮಾದ್ ವಾತಪ್ಪವತೆ ಹ್ಮ್ ಅಂದ್ರೆ ವಾತ ಅಂದ್ರೆ ಗಾಳಿ. ಹ್ಮ್ ವಾಯುದೇವ ಗಾಳಿ ಬೀಸಬೇಕಾಗಿತ್ತು ಅಂತಂದ್ರೆ ಹ್ಮ್ ಪರಮಾತ್ಮನ ಭಯ ಅವನಿಗೆ ಐತಂತ. ಅವನು ಹ್ಮ್ ಪರಮಾತ್ಮನ ಭಯದಿಂದಲೇ ಹ್ಮ್ ಇಲ್ಲಿ ವಾಯುದೇವ ಗಾಳಿಯನ್ನ ಬೀಸ್ತಾ ಇದ್ದಾನೆ. ಹ್ಮ್ ಹಾಗೆ ಇಲ್ಲಿ ಸೂರ್ಯನು ನಿತ್ಯ ಉದಯ ಆಗ್ತಾನ. ಹ್ಮ್ ಪ್ರತಿ ದಿವಸ ಸೂರ್ಯೋದಯ ಆಕೈತಲ್ರಿ. ಹೌದು. ಅವನು ಒಂದ್ ದಿವ್ಸನ ರೆಸ್ಟ್ ತಗೊಂಡಾನಂದ್ರೆ ಅವನು, ಇಲ್ಲ. ಯಾಕ ಅವನಿಗೂ ಪರಮಾತ್ಮನ ಭಯ ಐತಿ ಅಂತ. ಹ್ಮ್ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂದ್ರೆ ಪರಮಾತ್ಮ ನನಗೆ ಏನ್ ಶಿಕ್ಷೆ ಕೊಟ್ಟಾನ ಅಂತೇಳಿ ಹ್ಮ್ ಸೂರ್ಯನು ಕೂಡ ಆ ಪರಮಾತ್ಮನ ಶಾಸನದಲ್ಲಿಯೇ ಹ್ಮ್ ಅವನು ಉದಯ ಆಗ್ತಾ ಇದ್ದಾನೆ ಅಂತ. ಹ್ಮ್ ಇಲ್ಲಿ ಇಂದ್ರ ಹ್ಮ್ ಮತ್ತು ಮೃತ್ಯು ದೇವತೆ ಹ್ಮ್ ಇವರೆಲ್ಲರೂ ತಮ್ಮ ವ್ಯವಹಾರ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕೆ ಅವರಿಗೆ ಪರಮಾತ್ಮನ ಭಯ ಆದ ಅಂತ. ಹ್ಮ್ ಅಲ್ಲಿ ಪರಮಾತ್ಮನೇ ಅಧಿಷ್ಠಾತೃ, ಹ್ಮ್ ಅವನೇ ಶಾಸನ ಮಾಡವನು. ಹೌದು. ಅವನ ಒಡೆತನದೊಳಗ ಇವೆಲ್ಲ ವ್ಯವಹಾರಗಳು ನಡೀತಾ ಇದ್ದಾವೆ ಅಂತೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ಹ್ಮ್ ಇಲ್ಲಿ ಲೋಕ ವ್ಯವಹಾರ ಎಲ್ಲವೂ ಹ್ಮ್ ಆ ಈಶ್ವರನ ಅವನೇ ಅಧಿಷ್ಠಾತೃ ಆಗಿದ್ದಾನ, ಹ್ಮ್ ಅವನ ಒಂದು ಶಾಸನದ ಎಲ್ಲ ನಡೀತದಂತ ತಿಳಿಸ್ತಾ ಇದ್ದಾರೆ. ಹ್ಮ್ ಆದ್ದರಿಂದ ಇಲ್ಲಿ ಹೇಳಿದ್ರವರು ಹ್ಮ್ ಸಾ ತಸ್ಮಾತ್ ಇತ್ಯಂ ಜಾತೀಯಕಂ ಸಮಸ್ತಸ್ಯ ಲೋಕ ಹ್ಮ್ ಪರಿಸ್ಪನ್ನಿಂದತಸ್ಯ ಈಶ್ವರ. ಈಶ್ವರ ಅಧಿಷ್ಠತಂ ಶ್ರಾವಯತಿ. ಹ್ಮ್ ಅಂದ್ರೆ ಸಮಸ್ತ ಲೋಕ ವ್ಯವಹಾರ ಅನ್ನುವಂತಹದ್ದು ಹ್ಮ್ ಈಶ್ವರನ ಒಂದು ಅಧಿಷ್ಠಾತೃತ್ವದಿಂದಲೇ ಇದು ನಡೀತದ ಲೋಕ ವ್ಯವಹಾರ ಎಲ್ಲ ಅಂತೇಳಿ ಹ್ಮ್ ಹಿಂಗ ನಮಗೆ ಶ್ರುತಿ ಅನ್ನುವಂತಹದ್ದು
ಇಂಥ ಅನೇಕ ಶ್ರುತಿಗಳು ಹೇಳ್ತಾ ಇದ್ದಾವೆ ಅಂತ. ಹ್ಮ್ ತಸ್ಮಾತ್ ಸಾಧ್ಯ ಪಕ್ಷ ನಿಕ್ಷಿಪ್ತತ್ವಾತ್ ಹ್ಮ್ ಭಯೋಂಬುವತು ಇತಿ ಅನುಪನ್ಯಾಸ. ಹ್ಮ್ ಇಲ್ಲಿ ಆದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಹ್ಮ್ ಆ, ಯಾವ ರೀತಿಯಾಗಿ ಹ್ಮ್ ಆ ಒಂದು ನೀರು ಅನ್ನುವಂತಹದ್ದು ಹ್ಮ್ ಆ, ಸಾಧ್ಯ ಪಕ್ಷದಲ್ಲೇ ಸೇರಿರ್ತೈತಂತ. ಹ್ಮ್ ಹಾಲು ನೀರುಗಳಂತೆ ಎಂಬುದು ಇದು ಹ್ಮ್ ಸರಿಯಾದ ದೃಷ್ಟಾಂತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಸಾಧ್ಯ ಪಕ್ಷದಲ್ಲಿ ಇಲ್ಲಿ ಸೇರಿರುವುದರಿಂದ ಹಾಲು ಮತ್ತು ನೀರುಗಳಂತೆ ಇದು ಹ್ಮ್ ಈ ದೃಷ್ಟಾಂತ ಕೊಟ್ಟಿದ್ನಲ್ಲ, ಹಾಲು ಮತ್ತು ನೀರುಗಳಂತೆ ಅಂತ ಹೇಳಿ, ಹ್ಮ್ ಇದು ಸರಿಯಲ್ಲ. ಹ್ಮ್ ಇಲ್ಲಿ ಸಾಧ್ಯ ಸಮದೃಷ್ಟಾಂತವನ್ನ ಹ್ಮ್ ಪ್ರತ್ಯನುಮಾನದಲ್ಲಿ ಉದಾಹರಿಸುವುದಕ್ಕಾಗಿ ಹ್ಮ್ ಉದಾಹರಿಸಕ್ಕಾಗೋದಿಲ್ಲ ಅನ್ನುವಂತಹದ್ದನ್ನ ಹ್ಮ್ ಅಲ್ಲಿ ಬೀಜಾಂಕುರ ದೃಷ್ಟಾಂತದಿಂದ ಹ್ಮ್ ಪಾಂಡಿಕಾರಿಕೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇದು ಸಾಧ್ಯ ಪಕ್ಷದಲ್ಲಿ ಸೇರಿಬಿಡ್ತೈತಿ. ಆದ್ದರಿಂದ ನೀವು ಕೊಡುವಂತ ಈ ಹ್ಮ್ ಉದಾಹರಣೆ, ಹಾಲು ನೀರಿನ ಉದಾಹರಣೆ ಕೊಡ್ತಿರಲ್ಲ, ಹ್ಮ್ ಇದು ಸರಿಯಾದ ದೃಷ್ಟಾಂತ ಅಂತ ಹ್ಮ್ ನಮಗ ಅನಿಸೋದಿಲ್ಲ ಅಂತ. ಹ್ಮ್ ಚೇತನಾಯಾಶ್ಚ ದೇನ್ವಾ ಸ್ನೇಹೇಚ್ಛೆಯ ವಯಸ್ಸಃ ಪ್ರವರ್ತಕತ್ವೋಪಪತ್ತೇ. ಹ್ಮ್ ಇಲ್ಲಿ ಧೇನು ಅಂತಂದ್ರೆ ಆಕಳು. ಹ್ಮ್ ಆಕಳು ಏನದ, ಅದು ಚೇತನ ಹದಿಲ್ರದ. ಹ್ಮ್ ಚೇತನವಾಗಿರ್ತಕ್ಕಂಥ ಆಕಳು ಏನು ಮಾಡ್ತದ ಅಂತಂದ್ರೆ ಹ್ಮ್ ಅದಕ್ಕೂ ಒಂದು ಆ ಕರುವಿನ ಮೇಲೆ ಅದಕ್ಕೆ ಬಹಳ ಒಂದು ಪ್ರೀತಿ ಇರ್ತದಿಲ್ಲ ಅದಕ್ಕೆ. ಹೌದು ಅದು ಪ್ರೀತಿಯಿಂದ ಅದಕ್ಕೆ ಮತ್ತೆ ಹಾಲು ಕುಡಿಸ್ಬೇಕನ್ನೋ ಇಚ್ಛಾನು ಐತೆ ಅದಕ್ಕೆ. ಹ್ಮ್ ಚೇತನವಾಗಿರ್ತಕ್ಕಂಥ ಆಕಳು ಹ್ಮ್ ಯಾವ ರೀತಿಯಾಗಿ ತನ್ನ ಒಂದು ಕರುವಿನ ಮೇಲೆ ಹ್ಮ್ ಒಂದು ಪ್ರೀತಿ ಇರುವುದರಿಂದ, ಸ್ನೇಹ ಇರುವುದರಿಂದ ಹ್ಮ್ ಅದು ಹಾಲನ್ನ ಹ್ಮ್ ಕುಡಿಸ್ಲಿಕ್ಕೆ ಪ್ರವೃತ್ತಿ ಉಳ್ಳದ್ದಾಗ್ತದಂತ. ಹ್ಮ್ ಅಲ್ಲಿ ಕರುನು ಕೂಡ ಹೀರ್ಕೊಳ್ತತಿಲ್ಲ ಅದನ್ನ ಹಾಲು. ಹೌದು ಹೌದು ಆ ಆಕಳ ಕೆಚ್ಚದೊಳಗೆ ಅದನ್ನ ಮೊಲೆ ಹಿಡ್ಕೊಂಡು ತನ್ನ ಬಾಯೊಳಗೆ ಇಟ್ಕೊಂಡು ಏನ್ ಮಾಡ್ತೈತೆ ಅದು ಕುಡಿತೈತೆ. ಆ ಹಾಲನ್ನು ಎಳ್ಕೊಳ್ತೈತೆ ಅಂತ. ಹೌದು ಹೌದು ಅಲ್ಲಿನೂ ಕೂಡ ಅದು ತಾನೇ ಪ್ರವೃತ್ತಿ ಆಗಂಗಿಲ್ಲ ಅಲ್ಲಿ. ಹ್ಮ್ ಅಲ್ಲಿ ಕರುನು ಕೂಡ ಏನ್ ಮಾಡ್ತೈತಿ, ಹಾಲು ಹೀರ್ಕೊಳ್ಳೋದಾಗ್ಲಿ ಎಳ್ಕೊಳ್ಳೋದಾಗ್ಲಿ ಮಾಡ್ತದ. ಹ್ಮ್ ಮತ್ತು ಅಲ್ಲಿ ಚೇತನವಾಗಿರ್ತಕ್ಕಂಥ ಆಕಳು ಕೂಡ ಹ್ಮ್ ಅಲ್ಲಿ ಒಳ್ಳೆ ಸ್ನೇಹದಿಂದ ಮತ್ತು ಇಚ್ಛೆಯಿಂದ ಅಲ್ಲಿ ಹಾಲನ್ನ ಹ್ಮ್ ಅದು ಕೊಡ್ಲಿಕ್ಕೆ ಅದು ಪ್ರವೃತ್ತಿ ಉಳ್ಳದ್ದಾಗೈತಿ ಅಂತ ಹ್ಮ್ ಹೇಳ್ತಾ ಇದ್ದಾರೆ. ಹ್ಮ್ ಅದಕ್ಕೆ ಅದನ್ನ ಉದಾಹರಣೆ ಹೇಳಿದ್ರಲ್ಲ ಅವನು. ಹೌದು ಹೌದು ವತ್ಸಚೋಪಣೇನ ಪಯಸಃ ಆಕೃಷ್ಯಮಾಣತ್ವಾತ್. ಹ್ಮ್ ವತ್ಸ ಅಂದ್ರೆ ಕರು ಅಂತ. ಹ್ಮ್ ಚೋಪಣೇನ ಅಂತಂದ್ರೆ ಅದನ್ನ ಬಾಯೊಳಗೆ ಇಟ್ಟುಕೊಂಡು ಅದನ್ನ ಹ್ಮ್ ಆ ಹಾಲನ್ನ ಹೀರಿಕೊಳ್ಳೋದು. ಹೌದು ಹೌದು ಮರಿಲಿರ್ತಕ್ಕಂಥ ಹಾಲನ್ನ ಎಳ್ಕೊಳ್ತೈತಲ್ರ ಅದು. ಹೌದು ಆಕೃಷ್ಯಮಾಣತ್ವಾತ್. ಹ್ಮ್ ಆ ಹಾಲನ್ನದು ಹ್ಮ್ ಜಕ್ಕೊಳ್ತೈತೆ ಅಂತದು. ಹ್ಮ್ ನಚ ಅಂಬುನೋಪಿ ಅತ್ಯಂತಂ ಅನಪೇಕ್ಷಾ ನಿಮ್ನ ಭೂಮ್ಯಾದ್ಯಪೇಕ್ಷತ್ವಾತ್ ಛಂದಸ್ಯ. ಹ್ಮ್ ಹಾಗೆ ಇಲ್ಲಿ ಅಂಬುನ ಅಪಿ ಅಂದ್ರೆ ನೀರು ಕೂಡ, ಹ್ಮ್ ಅದು ನೀರು ಹರಿಬೇಕಾಗಿತ್ತು ಅಂತಂದ್ರೆ ಹ್ಮ್ ತಗ್ಗು ಪ್ರದೇಶ ಇದ್ರನ ಹರಿತದ ಅದು. ಹೌದು ಹೌದು ಅದಕ್ಕೊಂದು ಅಪೇಕ್ಷೆ ಐತಲ್ರ ಅದು. ಹ್ಮ್ ಹ್ಮ್ ಎತ್ತರ ಪ್ರದೇಶಕ್ಕೆ ನೀರು ಮ್ಯಾಲೆ ಏರ್ತೈತೆ ಅಂದ್ರೆ ಅದು ಏರಂಗಿಲ್ಲ. ಹೌದು ಎಲ್ಲಿ ತಗ್ಗು ಪ್ರದೇಶ ಇರ್ತೈತೋ ಅತ್ತಾಗ ನೀರು ಹರ್ಕೊಂಡು ಹೋಗ್ತೈತಲ್ರಿ. ಹೌದು ಮತ್ತೆ ಅದಕ್ಕೊಂದು ಅಪೇಕ್ಷೆ ಐತಲ್ರಿ ಅಲ್ಲಿ. ಹ್ಮ್ ಹ್ಮ್ ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ಉದಾಹರಣೆಯನ್ನ ಕೊಟ್ಟು ಹ್ಮ್ ಹೇಳಿದ್ರು ಅವರು. ಹ್ಮ್ ನಚ ಅಂಬುನೋಪಿ ಅತ್ಯಂತಂ ಅನಪೇಕ್ಷಾ ಹ್ಮ್ ಅಂದ್ರೆ ಯಾವುದು ನೀರನ್ನುವಂತಹದ್ದು ಹ್ಮ್ ಅತ್ಯಂತಂ ಅನಪೇಕ್ಷ ಅಂದ್ರೆ ಯಾವುದನ್ನು ಬಯಸಲಾರದೆ ಹ್ಮ್ ಅದು ಹರಿತದನ್ನುವುದಿಲ್ಲ. ಹ್ಮ್ ಅಲ್ಲಿ ನಿಮ್ನ ಭೂಮ್ಯಾದಪೇಕ್ಷತ್ವಾತ್ ಹ್ಮ್ ಅಂದ್ರೆ ನಿಮ್ನ ಅಂತಂದ್ರೆ ಏನು, ತಗ್ಗು ಪ್ರದೇಶ ಅಂತ. ಹ್ಮ್ ಅದರ ಅಪೇಕ್ಷೆನ ಇಟ್ಕೊಂಡೇ ಅದು ಹ್ಮ್ ಚಂದನಸ್ಯ ಅಂತಂದ್ರೆ ಹ್ಮ್ ಹರಿಯುವುದನ್ನ ಮಾಡ್ತದ ಅಂತ. ಹ್ಮ್ ಯಾವುದು ನೀರನ್ನುವಂತಹದ್ದು. ಹ್ಮ್ ಇಷ್ಟೇ ಹೇಳ್ಕೊಂಡು ಬಂದು ಈಗ ಕೊನೆಗೆ ಅವರು ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ. ಚೇತನಾಪೇಕ್ಷತ್ವಂ ತು ಸರ್ವತ್ರ ಉಪದರ್ಶಿತಂ. ಹ್ಮ್ ಚೇತನ ಆಪೇಕ್ಷತ್ವಂ ತು, ಹ್ಮ್ ಇಲ್ಲಿ ಚೇತನದ ಅಪೇಕ್ಷೆ ಅನ್ನುವಂತಹದ್ದು ಬೇಕಂತ ಹೇಳ್ತಾರೆ ಅವರು. ಹೌದು ಎಲ್ಲಾ ಕಡೆಯಲ್ಲಿ ಹ್ಮ್ ಚೇತನವನ್ನ ಅಪೇಕ್ಷಿಸಿಯೇ ಅಲ್ಲಿ ಅಚೇತನ ಅನ್ನುವಂತಹದ್ದು ಹ್ಮ್ ಪ್ರವರ್ತಿಸ್ತದ ಅಂತ. ಹ್ಮ್ ಅಲ್ಲಿ ಚೇತನದ ಅಪೇಕ್ಷೆ ಬೇಕೇ ಬೇಕಂತ ಹೇಳ್ತಾರೆ ಇಲ್ಲಿ ಸಿದ್ಧಾಂತದೊಳಗೆ. ಹೌದು
ಯಾಕಂದ್ರೆ ಇದನ್ನಂತೂ ನಾವು ಶ್ರುತಿಗೆ ಅನುಸಾರವಾಗಿ ನಾವು ಅದನ್ನ ಹ್ಮ್ ತೋರಿಸ್ಕೊಟ್ಟೇವಿ ಈಗ ನಿಮಗೆ. ಹ್ಮ್ ಅದ್ರ ಬಗ್ಗೆ ನಾವು ಹೇಳಿದೇವೆ ಈಗಾಗಲೇ. ಹ್ಮ್ ಅದು ಚೇತನ ಅಧಿಷ್ಠಾತ್ರದಿಂದಲೇ ಹ್ಮ್ ಅಚೇತನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಹ್ಮ್ ಪ್ರವೃತ್ತಿ ಅನ್ನುವಂಥದ್ದು ಉಂಟಾಗ್ತದ ಅನ್ನೋದ್ರ ಬಗ್ಗೆ ಹ್ಮ್ ನಾವು ಈಗಾಗಲೇ ಅದನ್ನ ಹ್ಮ್ ಹೇಳ್ಕೊಂಡು ಬಂದೇವಿ ಅಂತ ಹೇಳಿ ಹ್ಮ್ ಇಷ್ಟು ವಿಷಯವನ್ನ ಇಲ್ಲಿ ತಿಳಿಸಿದ್ರಿ. ಹ್ಮ್ ಇನ್ನ ಮತ್ತೆ ಹೇಳ್ತಾರವರು, ಹ್ಮ್ ಉಪಸಂಹಾರ ದರ್ಶನಾನ್ನೇತಿ ಚೇನ್ ಕ್ಷೀರವದ್ಧಿ ಹ್ಮ್ ಇತ್ಯತ್ರತು. ಹ್ಮ್ ಇದು ಹಿಂದೆ 2ನೇ ಅಧ್ಯಾಯ 1ನೇ ಪಾದ 24ನೇ ಸೂತ್ರದಲ್ಲಿ ಬಂದು ಹೋಗೈತಿದು. ಹ್ಮ್ ಉಪಸಂಹಾರ ದರ್ಶನಾನ್ನೇತಿ ಚೇತ್ ಹ್ಮ್ ನ ಕ್ಷೀರವೈದ್ಧಿ ಹ್ಮ್ ಇತ್ಯತ್ರತು ಬಾಹ್ಯ ನಿಮಿತ್ಯ ನಿರಪೇಕ್ಷಮಪಿ ಹ್ಮ್ ಸ್ವಾಶ್ರಯಂ ಕಾರ್ಯಂ ಭವತಿ ಹ್ಮ್ ಇತ್ಯೇತತ್ ಲೋಕದೃಷ್ಟ್ಯಾ ನಿದರ್ಶಿತಂ. ಹ್ಮ್ ಇಲ್ಲಿ ಉಪಸಂಹಾರ ಅನ್ನುವಂತಹದ್ದು ಕಂಡು ಬಂದದ್ದು ಹ್ಮ್ ಇಂಥ ಸೂತ್ರದಲ್ಲಿ ಹೇಳಿದ್ದಾರೆ ಅವರು. ಹ್ಮ್ ಯಾಕಂದ್ರೆ ಅಲ್ಲಿ ಹಾಲಿನಂತೆ ಪರಿಣಮಿಸಬಹುದು ಅಂತ ಹೇಳಿ ಹ್ಮ್ ಅಲ್ಲಿ ಏನೋ ಒಂದು ಸೂತ್ರದಲ್ಲಿ ಹೇಳಿದ್ರಲ್ಲ, ಹ್ಮ್ ಅಲ್ಲಿ ಹೊರಗಿನ ಯಾವುದೇ ನಿಮಿತ್ತವನ್ನ ಬಯಸಲಾರದೆ ಅಂತ. ಹ್ಮ್ ಹೊರಗಿಂದು ಮತ್ತೊಂದು ನಿಮಿತ್ತವನ್ನ ಬಯಸಲಾರದೆ ಏನಾಕೈತೆ ಅಲ್ಲಿ ಹ್ಮ್ ತನ್ನನ್ನು ಆಶ್ರಯಿಸಿರ್ತಕ್ಕಂಥ ಕಾರ್ಯ ಅನ್ನುವಂತಹದ್ದು ಹ್ಮ್ ಆಗಬಹುದು ಅಂತ ಹೇಳಿ ಆ ಲೋಕದೃಷ್ಟಿಯಿಂದ ದೃಷ್ಟಾಂತವನ್ನ ಕೊಟ್ಟಿತ್ತದು ಹಿಂದೆ. ಹ್ಮ್ correct. ಅಲ್ಲಿ ಹೇಳ್ಕೊಂಡು ಬಂದಾರ ಅವರು. ಹೌದು. ಲೋಕದೃಷ್ಟಿಯನ್ನು ಇಟ್ಟುಕೊಂಡು ಹ್ಮ್ ಅಲ್ಲಿ ಯಾವುದು ಹೊರಗಿನ ನಿಮಿತ್ತವನ್ನು ಆಶ್ರಯ ಮಾಡಲಾರ್ದೆ, ಅದನ್ನು ಅಪೇಕ್ಷೆ ಮಾಡಲಾರ್ದೆ ಹ್ಮ್ ತನ್ನನ್ನು ಆಶ್ರಯ ಮಾಡಿರ್ತಕ್ಕಂಥ ಕಾರ್ಯ ಅನ್ನುವಂತಹದ್ದು ಆಗಬಹುದು ಅಂತೇಳಿ ಹ್ಮ್ ಇದು ಲೋಕದೃಷ್ಟಿಯಿಂದ ಅಂತೇಳಿ ಉದಾಹರಣೆಯನ್ನು ಕೊಟ್ಟಿತ್ತು. ಹ್ಮ್ ಆದರೆ ಈಗ ಹೇಳ್ತಾರೆ, ಕಾರ್ಯಂ ಭವತಿ ಇತ್ಯೇತತ್ ಲೋಕದೃಷ್ಟ್ಯಾ ನಿದರ್ಶಿತಂ ಹ್ಮ್ ಶಾಸ್ತ್ರದೃಷ್ಟ್ಯಾ ತು ಪುನಃ ಹ್ಮ್ ಸರ್ವತ್ರೈವ ಈಶ್ವರಾಪೇಕ್ಷತ್ವಂ ಆಪದ್ಯಮಾನಂ ನ ಪರಾಮೃದ್ಯತೆ. ಆದ್ರೆ ಇಲ್ಲಿ ಶಾಸ್ತ್ರ ದೃಷ್ಟಿಯಿಂದ ಹ್ಮ್ ಎಲ್ಲಿಯೂ ಕೂಡ ಈಶ್ವರನನ್ನ ಅಲ್ಲಿ ಅಪೇಕ್ಷೆ ಇಟ್ಟುಕೊಂಡೇ ಕಾರ್ಯ ಆಗ್ತದನ್ನುವಂತಹದ್ದು ಇದು ಸಿದ್ಧ ಆಗೈತಿ. ಹ್ಮ್ ಇದನ್ನು ತಿರಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರ. ಹ್ಮ್ ಈಶ್ವರನನ್ನ ಶಾಸ್ತ್ರ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಈಶ್ವರನನ್ನಲ್ಲಿ ಹ್ಮ್ ಅಪೇಕ್ಷಿಸಿಯೇ ಕಾರ್ಯ ಆಗ್ತದ ಅಂತ. ಹ್ಮ್ ಅಲ್ಲಿ ಈಶ್ವರನನ್ನ ಬಿಟ್ರೆ ಅಲ್ಲಿ ಕಾರ್ಯ ಆಗುವುದು ಲೋಕದಲ್ಲಿ ನಮಗೆ ಎಲ್ಲಿ ಕಂಡು ಬಂದಿಲ್ಲ. ಹ್ಮ್ ಇದು ಯಾಕೆ ಸಿದ್ಧವಾಗಿರ್ತಕ್ಕಂಥ ವಿಷಯ. ಹೌದು. ಈ ವಿಚಾರ ನಾವು ತಿರಸ್ಕಾರ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ. ಹ್ಮ್ ಈಶ್ವರಾಪೇಕ್ಷತ್ವಂ ಆಪದ್ಯಮಾನಂ ನ ಪರಾಣುದ್ಯತೆ. ಹ್ಮ್ ಇಲ್ಲಿ ಅದನ್ನ ತಿರಸ್ಕರಿಸುವುದಿಲ್ಲ ಅಂತೇಳಿ ಹ್ಮ್ ಅದು ಸಿದ್ಧ ಆಗಿದ್ದನ್ನು ನಾವು ತಿರಸ್ಕಾರ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಲೋಕದೃಷ್ಟಿ ಅಂತಂದ್ರೆ ಇಲ್ಲಿ ಅವಿದ್ಯಕವಾಗಿರ್ತಕ್ಕಂಥ ವ್ಯವಹಾರ ದೃಷ್ಟಿ ಅಂತ. ಹ್ಮ್ ಈಗ ಅವಿದ್ಯಾವಸ್ಥೆಯೊಳಗೆ ಹೌದು. ಇಲ್ಲಿ ಅನೇಕ ವ್ಯವಹಾರಗಳು ನಡೀತಾ ಇದ್ದಾವೆ. ವ್ಯಾವಹಾರಿಕ, ಹೌದು. ಇದು ಅವಿದ್ಯಾತ್ಮಕವಾಗಿರ್ತಕ್ಕಂಥ ವ್ಯವಹಾರ ದೃಷ್ಟಿ ಅಂತ. ಹ್ಮ್ ಶಾಸ್ತ್ರ ದೃಷ್ಟಿ ಅಂತಂದ್ರೆ ಪಾರಮಾರ್ಥ ದೃಷ್ಟಿ. ಹೌದು. ಪಾರಮಾರ್ಥ ದೃಷ್ಟಿಗೆ ಶಾಸ್ತ್ರ ದೃಷ್ಟಿ ಅಂತ ಕರೀತಾರೆ. ಹ್ಮ್ ಅವಿದ್ಯಾತ್ಮಕವಾಗಿರ್ತಕ್ಕಂಥ ವ್ಯವಹಾರ ದೃಷ್ಟಿಗೆ ಲೋಕದೃಷ್ಟಿ ಅಂತ ಕರೀತಾರೆ. ಹ್ಮ್ ಯಾಕಂದ್ರೆ ಲೋಕದೃಷ್ಟಿಯಿಂದ ಸಾಧಾರಣ ಕಾರಣನಾಗಿರ್ತಕ್ಕಂಥ ಈಶ್ವರನನ್ನ ಕೈಬಿಟ್ಟು ಅಲ್ಲಿ ಕ್ಷೀರವನ್ನ ಅಂದ್ರೆ ಹಾಲನ್ನ ದೃಷ್ಟಾಂತವಾಗಿ ಕೊಟ್ಟಿತ್ತು ಅಂತೇಳಿ ಆ ಅಭಿಪ್ರಾಯವನ್ನ ಇಲ್ಲಿ ತೋರಿಸ್ಕೊಂಡು ಬಂದ್ರಿ. ಇವಾಗ ಇನ್ನು ವ್ಯತಿರೇಕ ಅನವಸ್ಥಿತೇಶ್ಚ ಅನಪೇಕ್ಷತ್ವಾತ್. ವ್ಯತಿರೇಕ ಅನವಸ್ಥಿತಿ ಅನಪೇಕ್ಷತ್ವಾತ್ ಅಂದ್ರೆ ಇದು ಬೇರೆ ಆಗಿರುವುದಿಲ್ಲವಾದ್ದರಿಂದ ಪ್ರಧಾನ ಮತ್ತೊಂದನ್ನ ಅಪೇಕ್ಷಿಸುವುದಿಲ್ಲವಾದ್ದರಿಂದ ಇಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಹೊಂದೋದಿಲ್ಲ ಅಂತ ಇಲ್ಲಿ ಪ್ರಧಾನವಾದಿಗಳ ಅಭಿಪ್ರಾಯವನ್ನ ಇಲ್ಲಿ ಖಂಡಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಸಾಂಖ್ಯರಿಗೆ ಪ್ರಧಾನಕ್ಕಿಂತ ಬೇರೆ ಪ್ರವರ್ತಕ ಅನ್ನುವಂತಹದ್ದಿಲ್ಲ ಅಂತ. ಅದು ಸ್ವತಂತ್ರವಾಗಿ ಪ್ರವರ್ತಕ ಆಗ್ತದಂತ ಆ ಪ್ರವೃತ್ತಿ ಒಳದ್ದಾಗ್ತದ ಅಂತೇಳಿ ಸಾಂಖ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ವೇದಾಂತಗಳು ಹೇಳೋದೇನು ಇಲ್ಲ, ಅದು ಈಶ್ವರ ಅಧಿಷ್ಠಾತ್ರದಿಂದಲೇ ಅದು ಚೈತನ್ಯದ ಅಧಿಷ್ಠಾತೃ ಇಲ್ಲದೆ ಯಾಕಂದ್ರೆ ಈಶ್ವರನೇ ಮತ್ತ ಎಲ್ಲಾನು ಪ್ರೇರಣೆ ಮಾಡೋ ಅವನ ಅಲ್ರಿ. ಇವಾಗ ಕೇವಲ ಜಡ ಅನ್ನುವಂತಹದ್ದು ಅದು ತಾನೇ ಪ್ರವೃತ್ತಿ ಉಳ್ಳದ್ದಾಗುವುದಿಲ್ಲ. ಅದಕ್ಕೊಬ್ಬ ಪ್ರವರ್ತಕ ಬೇಕಲ್ರಿ ಇವಾಗ. ಹಂಗ ಇಲ್ಲಿ ಈ ಯಾವ ಪ್ರಧಾನ ಅನ್ನುವಂತಹದ್ದು ಏನದಲ್ಲ
ಆ ಪ್ರಧಾನಕ್ಕಿಂತಲೂ ಬೇರೆ ಮತ್ತೊಬ್ಬರು ಯಾರಾದರೂ ಪ್ರವರ್ತಕರದಾರೇನು ಅಂತಂದ್ರೆ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಸಾಂಖ್ಯಾನಾಂ ತ್ರಯೋ ಗುಣಃ ಸಾಮ್ಯೇನ ಅವತಿಷ್ಠಮಾನಾಃ ಪ್ರಧಾನಂ. ಇಲ್ಲಿ ಸಾಂಖ್ಯರ ಮತದಲ್ಲಿ 3 ಗುಣಗಳದಾವ. ಅವು ಸಾಮ್ಯದಿಂದ ಇದ್ದದ್ದಾದ್ರೆ ಅದೇ ಪ್ರಧಾನ ಅಂತ ಕರೀತಾರ ಅವರು. ತ್ರಯೋಹೋ ಗುಣಾಹ, ಸಾಂಖ್ಯಾನಾಂ ಅಂದ್ರೆ ಸಾಂಖ್ಯರಿಗೆ ಅಂತ. ತ್ರಯೋಹೋ ಗುಣಾನಾಂ ಸಾಮ್ಯೇನ, ಇಲ್ಲಿ 3 ಗುಣಗಳು, ಇಲ್ಲಿ ಸತ್ವ ರಜ ತಮ ಅನ್ನುವಂತ ಈ 3 ಗುಣಗಳು, ಇವುಗಳ ಒಂದು ಸಾಮ್ಯದಿಂದ ಏನಾಗೈತಿ, ಅವತಿಷ್ಠಮಾನಃ ಅಂತಂದ್ರೆ ಇರುವುದು ಅಂತ. 3 ಗುಣಗಳು ಸಾಮ್ಯದಿಂದ ಇರುವುದು ಪ್ರಧಾನಂ, ಅದು ಪ್ರಧಾನ ಅಂತ ಕರೆಸಿಕೊಳ್ತದ ಅಂತ. ಅಥವಾ ಸುಖ ದುಃಖ ಮೋಹ ಅಂತ ಇಟ್ಕೊಳ್ಬಹುದು, ಸತ್ವ ರಜ ತಮ ಅಂತ ಇಟ್ಕೊಳ್ಬಹುದು. ಇವುಗಳ ಸಾಮ್ಯಾವಸ್ಥೆನೇ ಪ್ರಧಾನ ಅಂತ ಹೇಳಿಸಿಕೊಳ್ತದೆ. ನತು ತದ್ ವ್ಯತಿರೇಕೇಣ ಪ್ರಧಾನಸ್ಯ ಪ್ರವರ್ತಕಂ ನಿವರ್ತಕಂ ವಾ ಕಿಂಚಿತ್ ಬಾಹ್ಯಂ ಅಪೇಕ್ಷೆಯವ ಅವಸ್ಥಿತಂ ಅಸ್ತಿ. ತದ್ ವ್ಯತಿರೇಕೇಣ ಅಂತ ಅಂದ್ರೆ ಅದಕ್ಕೆ ಹೊರತಾಗಿ ಅಂತ ಹೇಳ್ತಾರ ಅವರು, ಅದಕ್ಕಿಂತಲೂ ಬೇರೆಯಾಗಿ ಅಂತ. ತದ್ ವ್ಯತಿರೇಕೇಣ ಪ್ರಧಾನಸ್ಯ ಪ್ರವರ್ತಕಂ ನಿವರ್ತಕಂ ಅಂದ್ರೆ ಆ ಪ್ರಧಾನದ ಒಂದು ಪ್ರವರ್ತಕವಾಗಲಿ ನಿವರ್ತಕವಾಗಲಿ ಅಲ್ಲಿ ಬೇರೆ ಯಾವುದಾದರೂ ಬೇರೆ ಐತೇನು ಅಂತಂದ್ರ ಇಲ್ಲ, ಹೊರಗಿನ ಯಾವ ನಿಮಿತ್ತನೂ ಇಲ್ಲ ಅಂತ. ಅಲ್ಲಿ ಪ್ರಧಾನ ಅಪೇಕ್ಷೆ ಮಾಡತಕ್ಕಂಥದ್ದು ಪ್ರಧಾನಕ್ಕಿಂತಲೂ ಬೇರೆಯಾಗಿ, ಆ ಪ್ರಧಾನದ ಪ್ರವರ್ತಕ ಆಗಲಿ ನಿವರ್ತಕ ಆಗಲಿ ಆ ಪ್ರಧಾನ ಅಪೇಕ್ಷಿಸ್ತಕ್ಕಂಥ ಯಾವುದೊಂದು ಹೊರಗಿನ ನಿಮಿತ್ತ ಅನ್ನುವಂತಹದ್ದು ಇರೋದಿಲ್ಲ ಅಂತ ತದ್ ವ್ಯತಿರೇಕೇಣ ಅಂತ ಹೇಳಿದ್ರು. ಅದಕ್ಕೆ ಭಿನ್ನವಾಗಿ ಅಂತ. ಪ್ರಧಾನಕ್ಕೆ ಪ್ರವರ್ತಕಂ ಮತ್ತೊಂದು ಪ್ರವರ್ತಕ ಇರುವಂತ ವಸ್ತು ಇಲ್ಲ, ನಿವರ್ತಕಂ ಅದು ನಿವರ್ತಕ ಮಾಡುವಂತಹದ್ದು ಇಲ್ಲ, ಪ್ರವರ್ತಕ ಮಾಡುವಂತಹದ್ದು ಇಲ್ಲಿ ಪ್ರಧಾನಕ್ಕಿಂತಲೂ ಬೇರೆಯಾಗಿ ಮತ್ತೊಂದು ಇಲ್ಲ ಅಂತ. ಕಿಂಚಿತ್ ಬಾಹ್ಯಂ ಅಪೇಕ್ಷೈವ ಅವಸ್ಥಿತಂ ಅಸ್ತಿ ಅಂತ. ಇಲ್ಲಿ ಯಾವುದೊಂದು ಹೊರಗಿನ ಒಂದು ನಿಮಿತ್ತ ಅನ್ನುವಂತಹದ್ದಿಲ್ಲ. ಆ ಪ್ರಧಾನ ಅಪೇಕ್ಷೆ ಮಾಡ್ತಕ್ಕಂಥ ಬೇರೆ ಯಾವುದಾದರೂ ಒಂದು ಅದೇನು ಬಾಹ್ಯವಾಗಿರ್ತಕ್ಕಂಥ ವಸ್ತು ಮತ್ತೊಂದು ಅದೇನು ಅಂತಂದ್ರೆ ಇಲ್ಲ. ಪುರುಷಸ್ತು ಉದಾಸೀನ ನ ಪ್ರವರ್ತಕ ನ ನಿವರ್ತಕ. ಅವರು ಸಾಂಖ್ಯ ಮತದಲ್ಲಿ ಪುರುಷ ಅಂತ ಹೇಳ್ತಾರಲ್ಲ, ಆ ಪುರುಷ ಅವನು ಉದಾಸೀನವಾಗಿರ್ತಾನ, ಅವನು ಪ್ರವರ್ತಕನೂ ಅಲ್ಲ ನಿವರ್ತಕನೂ ಅಲ್ಲ ಅಂತ ಪುರುಷನಾಗಿರ್ತಕ್ಕಂಥವ್ರು. ಇದನ್ನ ಅವ್ರು ಒಪ್ಕೊಂಡಿದ್ದಾರೆ. ಇತ್ಯತಃ ಅನಪೇಕ್ಷಂ ಪ್ರಧಾನಂ, ಆದ್ರಿಂದ ಇಲ್ಲಿ ಪ್ರಧಾನ ಅನ್ನುವಂಥದ್ದು ಇಲ್ಲಿ ಅನಪೇಕ್ಷಕವಾಗಿರುತ್ತದೆ ಅಂತ. ಹಿಂಗ ಅನಪೇಕ್ಷಕವಾಗಿರುವುದರಿಂದಲೇ ಏನಾಗ್ತೈತಿ ಅಂತಂದ್ರೆ ಅನಪೇಕ್ಷತ್ವಾಚ್ಯ ಕದಾಚಿತ್ ಪ್ರಧಾನಂ ಮಹದಾದ್ಯಾಕಾರೇಣ ಪರಿಣಮತೆ ಕದಾಚಿತ್ ನ ಪರಿಣಮತೆ ಇತ್ಯೇತತ್ ಅಯುಕ್ತಂ. ಆದ್ರಿಂದ ಈ ಪ್ರಧಾನ ಅನ್ನುವಂತಹದ್ದು ಇದು ಅನಪೇಕ್ಷಕವಾಗಿರುವುದರಿಂದ ಒಂದು ವೇಳೆ ಮಹದಾದಿ ಆಕಾರದಿಂದ ಇದು ಪರಿಣಾಮ ಆಗ್ತದೆ. ಯಾವುದು ಈ ಪ್ರಧಾನ ಅನ್ನುವಂತಹದ್ದು ಮಹದಾದಿ ಆಕಾರದಿಂದ ಪರಿಣಾಮ ಆಗ್ತದಂತಾಗಲಿ ಅಥವಾ ಒಂದೊಂದು ವೇಳೆ ಅದು ಪರಿಣಾಮವನ್ನು ಹೊಂದುವುದಿಲ್ಲ ಅಂತಾಗಲಿ ಈ ರೀತಿಯಾಗಿ ಹೇಳುವುದು ಇದು ಸರಿ ಅಲ್ಲ ಅಂತ. ಯಾಕೆ ಅಯುಕ್ತಂ ಅಂತ ಹೇಳಿದ್ರು. ಅನಪೇಕ್ಷತ್ವಾತ್ ಕದಾಚಿತ್, ಕದಾಚಿತ್ ಒಂದು ಸಮಯದಲ್ಲಿ ಅಂತ. ಪ್ರಧಾನ ಅನ್ನುವಂತಹದ್ದು ಇದು ಮಹದಾದಿ ಆಕಾರದಿಂದ ಪರಿಣಮಿಸ್ತಕ್ಕಂಥದ್ದು ಅಥವಾ ಪರಿಣಾಮಸ್ಥ ಇರ್ತಕ್ಕಂಥದ್ದು ಇದು ಹೊಂದುಗಡೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆ ಅನಪೇಕ್ಷವಾಗಿರುವುದರಿಂದ ಅಂತ ಹೇಳಿದ್ರು ಅವರು. ಈಶ್ವರಸ್ಯತು, ಇನ್ನು ಈಶ್ವರ ಏನದಾನಲ್ಲ ಅವನು ಸರ್ವಜ್ಞತ್ವಾತ್, ಈಶ್ವರ ಸರ್ವಜ್ಞನಾಗಿದ್ದಾನ ಮತ್ತು ಸರ್ವಶಕ್ತಿತ್ವಾತ್, ಅವನು ಸರ್ವಶಕ್ತದಾನ ಸರ್ವಶಕ್ತಿ ಉಳ್ಳವನಾಗಿದ್ದಾನ. ಮಹಾಮಾಯತ್ವಾಚ, ಮತ್ತು ಮಹಾಮಾಯಾವಿನೂ ಅದಾನಂತವನು. ಅವನು ಮಹಾಮಾಯನೂ ಆಗ್ಯಾದಾನ ಮತ್ತು ಅವನು ಸರ್ವಜ್ಞದಾನ ಸರ್ವಶಕ್ತಿ ಉಳ್ಳವನದಾನ. ಆದ್ದರಿಂದ ಪ್ರವೃತ್ತಿ ಅಪ್ರವೃತ್ತಿ ನ ವಿರುದ್ಧತೆ,
ಅವನಲ್ಲಿರ್ತಕ್ಕಂಥ ಪ್ರವೃತ್ತಿ ಅಪ್ರವೃತ್ತಿಗಳು ಇವು ವಿರೋಧ ಆಗುವುದಿಲ್ಲ ಅಂತ ಹೇಳಿದ್ರು ಅವರು. ನ ವಿರುದ್ಧೇತ ಅಂತಂದ್ರೇನು, ಹ್ಮ್ ಇಲ್ಲಿ ಪ್ರವೃತ್ತಿ ಮತ್ತು ಅಪ್ರವೃತ್ತಿಗಳಲ್ಲಿ ಯಾವುದೇ ವಿರೋಧ ಅನ್ನುವಂಥದ್ದಿಲ್ಲ. ಯಾಕೆ ಈಶ್ವರ ಸರ್ವಜ್ಞ ಸರ್ವಶಕ್ತನಾಗಿರುವುದರಿಂದ, ಅವನು ಮಹಾಮಾಯಾವಿನೂ ಕೂಡ ಆಗಿರುವುದರಿಂದ ಹ್ಮ್ ಅವನಲ್ಲಿ ಪ್ರವೃತ್ತಿ ಮತ್ತು ಅಪ್ರವೃತ್ತಿ ಅನ್ನುವಂತಹದ್ದು ಹ್ಮ್ ಇದು ಹೇಳುವುದಿದು ವಿರೋಧ ಆಗೋದಿಲ್ಲ ಅಂತೇಳಿ ಹ್ಮ್ ಈ ಒಂದು ಇದರಲ್ಲಿ ತಿಳಿಸ್ಕೊಂಡು ಬಂದರು. ಹ್ಮ್ ಅಂದ್ರೆ ಇಲ್ಲಿವರೆಗೆ 4 ಸೂತ್ರಗಳನ್ನ ಹೇಳ್ಕೊಂಡು ಬಂದರು. ಹೌದು. ಯಾಕಂದ್ರೆ ಇಲ್ಲಿ ಈಶ್ವರ ಸರ್ವಜ್ಞನಾದ್ದರಿಂದ ಹ್ಮ್ ಈಗ ಪ್ರವರ್ತಿಸಬೇಕು ಅಥವಾ ಈಗ ನಿವರ್ತಿಸಬೇಕು ಅಂತೇಳಿ ಹ್ಮ್ ಅವ ನಿಶ್ಚಯ ಮಾಡಬಲ್ಲ. ಯಾಕೆ ಈಶ್ವರ ಸರ್ವಜ್ಞದಾನಲ್ದ ಅವನು. ಹ್ಮ್ ಈಗ ಪ್ರವರ್ತಿಸ್ಬೇಕಪ್ಪ, ಈಗ 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 ಬೇಡ, ಇದು ನಿವರ್ತಿಸ್ಬೇಕಂತೇಳಿ ಹ್ಮ್ ಈ ರೀತಿಯಾಗಿ ಅವನು ಈಶ್ವರ ನಿಶ್ಚಯ ಮಾಡಬಲ್ಲ. ಹ್ಮ್ ಯಾಕೆ ಸರ್ವಶಕ್ತಿ ಅವನಲ್ಲಿ ಇರುವುದರಿಂದ ವಿಚಿತ್ರವಾಗಿರ್ತಕ್ಕಂಥ ಕಾರ್ಯಗಳನ್ನು ಸೃಷ್ಟಿ ಮಾಡಬಲ್ಲ. ಹ್ಮ್ ಯಾಕೆ ಅವರಲ್ಲಿ ಸರ್ವಶಕ್ತಿ ಅದನ್ನು ಈಶ್ವರನಲ್ಲಿ. ಹೌದು ಹೌದು. ಅವನು ಸರ್ವಜ್ಞನಾದ್ದರಿಂದ ಇವಾಗಲೇ ಪ್ರವರ್ತಿಸಬೇಕು ಅಥವಾ ಈಗ ನಿವರ್ತಿಸಬೇಕನ್ನುವಂತಹದ್ದು ಇದನ್ನು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ. ಅದು ಯಾರಿಗೆ? ಈಶ್ವರನಿಗೆ. ಹ್ಮ್ ಮತ್ತು ಸರ್ವಶಕ್ತಿಗಳವನಾಗಿದ್ದರಿಂದ ಹ್ಮ್ ಈ ವಿಚಿತ್ರವಾಗಿರ್ತಕ್ಕಂಥ ಕಾರ್ಯಗಳನ್ನು ಅವನು ಸೃಷ್ಟಿ ಮಾಡಬಲ್ಲ. ಹ್ಮ್ ಇನ್ನು ಮಹಾಮಾಯನಾಗಿದ್ದರಿಂದ ಆ ಕಾರ್ಯ ಸೃಷ್ಟಿಯನ್ನ ಮಾಡಿ ಹ್ಮ್ ಅದ್ವಿತೀಯನಾಗಿರಲು ಬಲ್ಲ ಅಂತ. ಹ್ಮ್ ಕಾರ್ಯ ಸೃಷ್ಟಿ ಮಾಡ್ತಾನ ಮತ್ತು ಅದ್ವಿತೀಯನಾಗಿ ಕೂಡ ಇರಬಲ್ಲ ಅಂತ. ಹ್ಮ್ ಆದ್ರೆ ಪ್ರಧಾನಕ್ಕೆ ಶಕ್ತಿಯಾಗ್ಲಿ ಪ್ರವೃತ್ತಿಯಾಗ್ಲಿ ನಿವೃತ್ತಿಯಾಗ್ಲಿ ಸಂಭವಿಸುವುದಿಲ್ಲ ಅಂತ. ಹ್ಮ್ ಪ್ರಧಾನಕ್ಕೆ ಅಂತ ಶಕ್ತಿನೂ ಇಲ್ಲ, ಅದ್ರೊಳಗೆ ಪ್ರವೃತ್ತಿನೂ ಇಲ್ಲ, ಮತ್ತು ನಿವೃತ್ತಿ ನಿತ್ಯತ್ವ ಆಗಲಿ ಅದರಲ್ಲಿ ಇಲ್ಲ ಅಂತ. ಹ್ಮ್ ಯಾಕಂದ್ರೆ ಕಾರಣ ಗುಣಗಳು ಬ್ರಹ್ಮಕ್ಕೆ ಹೊಂತ ಇದ್ದಾವೆ. ಹ್ಮ್ ಯಾಕಂದ್ರೆ ಸರ್ವಜ್ಞತ್ವಾದಿಗಳ ಧರ್ಮಗಳು ಅವನಲ್ಲಿ ಇರುವುದರಿಂದ ಹ್ಮ್ ಆ ಕಾರಣ ಗುಣಗಳು ಬ್ರಹ್ಮಕ್ಕೆ ಇವು ಹೊಂತ ಇದ್ದಾವೆ ಅನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹ್ಮ್ ಇನ್ನ ಅನ್ಯತ್ರ ಅಭಾವಾಚ್ಯ ನ ತೃಣಾದಿವತ್ ಹ್ಮ್ ಅಂತೇಳಿ ಇಲ್ಲಿ ಮತ್ತೊಂದು 5ನೇ ಸೂತ್ರ ಅನ್ನುವಂತಹದ್ದು ಅದನ್ನು ಪ್ರಾರಂಭ ಮಾಡ್ತಾರ. ಅದನ್ನು ಮತ್ತೆ ರಾತ್ರಿ ನೋಡುತ್ತೆ.